ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಕ್ಕ AS ಅಕಾಡೆಮಿ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಟೆಸ್ಟ್ ಸೀರೀಸ್, ಕನ್ನಡ ಸಾಹಿತ್ಯದ ಟೆಸ್ಟ್ ಸೀರೀಸನ್ನು ಕುರಿತಂತೆ ಮೂರನೇ ಟೆಸ್ಟನ್ನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಬಯಸ್ತೀನಿ. ಕಾವ್ಯಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ ಅನ್ನೋ ವಿಷಯದ ಮೇಲೆ ಪರೀಕ್ಷೆಯನ್ನು ಕೊಡಲಾಗಿತ್ತು. ತಮಗೆಲ್ಲ ಗೊತ್ತಿರೋ ಹಾಗೆ ಕಾವ್ಯಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆಯಲ್ಲಿ ಸಾಮಾನ್ಯವಾಗಿ ರಿಪೀಟೆಡ್ ಕ್ವಶನ್ಸೇ ಬರ್ತವೆ. ಸ್ವಲ್ಪ ಸಣ್ಣ ಪುಟ್ಟ ಟ್ವಿಸ್ಟ್ ಮಾಡಿರ್ತಾರೆ, ಅಷ್ಟು ಬಿಟ್ಟರೆ ಅದೇ ರಸ, ಅದೇ ಧ್ವನಿ, ಅದೇ ಅಲಂಕಾರ, ಅದೇ ಔಚಿತ್ಯ, ಹಾಗಾಗಿ ಅದೇ ವಕ್ರೋಕ್ತಿ, ಈ ಥರದ ಪ್ರಶ್ನೆಗಳು ಸಾಮಾನ್ಯ ಬರ್ತವೆ. ಹಾಗಾಗಿ ಅದರ ಮೂಲಭೂತ ತತ್ವಗಳನ್ನ ಅರ್ಥ ಮಾಡಿಕೊಂಡ್ರೆ ಕಾವ್ಯಮೀಮಾಂಸೆದು ಮತ್ತು ವಿಮರ್ಶೆದು ಮೂಲಭೂತ ತತ್ವಗಳು ನಮ್ಗೆ ಚೆನ್ನಾಗಿ ಅರ್ಥ ಆಗಿಬಿಟ್ರೆ ನಾವು ಆನ್ಸರ್ ಬರೀಲಿಕ್ಕೆ ಸಾಮರ್ಥ್ಯ ಬರ್ತದೆ ನಮಗೆ. ಆ ಕಾರಣಕ್ಕೋಸ್ಕರ ಹೆಚ್ಚು ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲನೇ ಪ್ರಶ್ನೆ ಇದೆ: ಕಾವ್ಯದ ಲಕ್ಷಣ ಮತ್ತು ಸ್ವರೂಪವನ್ನು ವಿವಿಧ ಮೀಮಾಂಸಕರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಅಂತ. ಕಾವ್ಯದ ಲಕ್ಷಣ ಮತ್ತು ಸ್ವರೂಪವನ್ನು ವಿವಿಧ ಮೀಮಾಂಸಕರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಚರ್ಚಿಸಿರಿ. ಈಗ ಇದಕ್ಕೆ ನೋಟ್ಸಲ್ಲೂ ಮೆಟೀರಿಯಲ್ ಇದೆ, ನಮ್ಮ ನೋಟ್ಸಲ್ಲಿ, ಮತ್ತು ಕ್ಲಾಸಲ್ಲೂ ಹೇಳಿದ್ದೀನಿ ನಾನು. ಕಾವ್ಯ ಎಂದರೇನು ಅನ್ನೋದೇ ದೊಡ್ಡ ಪ್ರಶ್ನೆ. ಕಾವ್ಯದ ಅರ್ಥ ಮತ್ತು ಸ್ವರೂಪ ಅಥವಾ ಕಾವ್ಯದ ಅರ್ಥ ಮತ್ತು ಪರಿಕಲ್ಪನೆ ಅಂತೆಲ್ಲ ಟೈಟ್ಲ್ ಇದೆ ಅದಕ್ಕೆ. ಕಾವ್ಯದ ಲಕ್ಷಣಗಳು ಅಂತಲೂ ಕೂಡ ಕೇಳ್ತಾರೆ ಅದನ್ನು. ಹಾಗಾಗಿ ಇಲ್ಲಿ ಕಾವ್ಯ ಎಂದರೇನು ಅನ್ನೋದ್ರ ಬಗ್ಗೆ ಭಾಮಹ ಮತ್ತು ದಂಡಿ, ಜಗನ್ನಾಥ, ಕುಂತಕ, ಆನಂದವರ್ಧನ, ವಾಮನ ಇವರೆಲ್ಲರ ಹೇಳಿಕೆಗಳನ್ನ ವಿಶ್ಲೇಷಣೆ ಮಾಡಬೇಕು, ಬರೀಬೇಕು. ಜೊತೆಗೆ ಪಾಶ್ಚಾತ್ಯರದು ಕೂಡ ನೀವು ಹೇಳ್ಬೋದು. 15 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಿರೋದ್ರಿಂದ ಹೇಳ್ಬೋದು. ಪ್ಲೇಟೋ, ಅರಿಸ್ಟಾಟಲು, ವರ್ಡ್ಸ್ವರ್ತ್, ಶೆಲ್ಲಿ, ಮ್ಯಾಥ್ಯೂ ಆರ್ನಾಲ್ಡ್ ಇವರೆಲ್ಲ ಏನು ಹೇಳ್ತಾರೆ ಅಂತ. ಅಂದರೆ ಕಾವ್ಯ ಅಂದ್ರೆ ಏನು ಅಂತ ಭಾಮಹನ ಶಬ್ದಾರ್ಥವು ಸಹಿತವು ಕಾವ್ಯಂ ಅನ್ನೋದರಿಂದ ಹಿಡಿದು ಕುಂತಕನವರೆಗೆ ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ, ಬಂಧೇ ವ್ಯವಸ್ಥಿತವು ಕಾವ್ಯಂ ತದ್ವಿದಾಹ್ಲಾದ ಕಾರಣಿ ಅಂತನಲ್ಲ, ಅಲ್ಲಿವರೆಗೆ ಎಲ್ಲ ಹೇಳಿಕೆಗಳನ್ನ ವಿಶ್ಲೇಷಣೆ ಮಾಡಬೇಕು. ಬಟ್ ಕಾವ್ಯ ಎಂದ್ರೇನು ಅನ್ನೋದು ಬಹಳ ಸಂಕೀರ್ಣವಾದಂಥ ಪ್ರಶ್ನೆ. ಈ ಜೀವನ ಅಂದ್ರೆ ಏನು ಅನ್ನೋದು ಎಷ್ಟು ಸಂಕೀರ್ಣವೋ ಅಷ್ಟೇ ಸಂಕೀರ್ಣ ಅಂತ ತೀನಂಶಿಗಳು ಹೇಳ್ತಾರೆ. ಅಂದರೆ ತುಂಬ ಸಂಕೀರ್ಣತೆ. ಇದಕ್ಕೆ ಕಾವ್ಯದ ವ್ಯಾಪ್ತಿಯನ್ನು ಈ 1-4-5 ಪದಗಳು ಹಿಡಿದಿಡೋದು ಎಂಥವ್ರಿಗಾದ್ರೂ ಕೂಡ ಕಷ್ಟವೇನು. ಹಾಗಾಗಿ ಒಬ್ಬೊಬ್ಬ ಮೀಮಾಂಸಕನ ಮಾತನ್ನು ಒಂದೊಂದು ಲಕ್ಷಣವನ್ನು ಅಥವಾ ಕಾವ್ಯದ ಒಂದೊಂದು ಸ್ವಭಾವವನ್ನು ಹೇಳ್ತಿದೆ. ಅದನ್ನು ತಾವೆಲ್ಲ ಗಮನಿಸ್ಬೋದು ಅಂತ. ಹಾಗಾಗಿ ಕಾವ್ಯದ ಲಕ್ಷಣ ಮತ್ತು ಸ್ವರೂಪ ಅಂದಾಗ ಮೀಮಾಂಸಕರೆಲ್ಲ ಹೇಳಿಕೆಗಳನ್ನ ಚರ್ಚೆ ಮಾಡಿ. ಎರಡನೇದು ರೂಪನಿಷ್ಠ ವಿಮರ್ಶೆ ಬೆಳೆದು ಬಂದ ಬಗೆ ಏನು, ಅದರ ಮೂಲಭೂತ ತತ್ವಗಳು ಯಾವುವು ಅಂತ ಒಂದು ಪ್ರಶ್ನೆ ಇದೆ. ನೋಡಿ, ನಿಮಗೆ ಇಟ್ಟಿರೋ ಸಿಲೆಬಸ್ ಪ್ರಕಾರ ವಿಮರ್ಶೆಯಲ್ಲಿ ಚಾರಿತ್ರಿಕ ವಿಮರ್ಶೆ ಇದೆ, ಮಾರ್ಕ್ಸ್ವಾದ ವಿಮರ್ಶೆ ಇದೆ ಮತ್ತು ಸ್ತ್ರೀವಾದ ವಿಮರ್ಶೆ ಇದೆ. ಅವು ಮೂರನ್ನು ಕೂಡ ಸಮಾಜ ಕೇಂದ್ರಿತ ವಿಮರ್ಶೆ ಅಂತ ಕರೀತಾರೆ. ಈ ಸಮಾಜ ಕೇಂದ್ರಿತ ವಿಮರ್ಶೆ ಅಂದಾಗ ಸಾಮಾನ್ಯವಾಗಿ ಒಂದು ಸಾಹಿತ್ಯ ಕೃತಿಯ ಮೇಲೆ ಸಮಾಜ, ಸಂಸ್ಕೃತಿ, ಧರ್ಮ ಏನೇನು ಇನ್ಫ್ಲುಯೆನ್ಸ್ ಮಾಡಿರ್ತವೆ ಅದನ್ನು ಮುಖ್ಯವಾಗಿ ಪರಿಗಣಿಸ್ತಕ್ಕಂಥದ್ದು ಅಂತ. ಅಂದರೆ ಒಬ್ಬ ಕವಿ ಇಂಡಿಪೆಂಡೆಂಟ್ ಅಲ್ಲ, ಅವನು ನಿರ್ದಿಷ್ಟ ಕಾಲಕ್ಕೆ, ಒಂದು ನಿರ್ದಿಷ್ಟ ಸಮಾಜಕ್ಕೆ, ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿರ್ತಾರೆ. ಹಂಗಾಗಿ ಎಲ್ಲದರ ಇನ್ಫ್ಲುಯೆನ್ಸು ಕವಿ ಮೇಲೆ ಇದ್ದೇ ಇರ್ತದಲ್ಲ. ಹಂಗಾಗಿ ಎಲ್ಲದರ ಇನ್ಫ್ಲುಯೆನ್ಸನ್ನು ಕನ್ಸಿಡರ್ ಮಾಡಿ, ಗಮನಿಸಿ ವಿಮರ್ಶೆ ಮಾಡಿದ್ರೆ ಅದನ್ನು ಸಮಾಜ ಕೇಂದ್ರಿತ ವಿಮರ್ಶೆ ಅಂತ ಕರೀತಾರೆ. ಅದಕ್ಕೆ ತದ್ವಿರುದ್ಧವಾದದ್ದು ರೂಪನಿಷ್ಠ ವಿಮರ್ಶೆ ಅಂತ. ರೂಪನಿಷ್ಠ ವಿಮರ್ಶೆ ಅಂದರೆ ಆ ಥರ ಕವಿಯ ಧರ್ಮ, ಕವಿಯ ಸಮಾಜ, ಕವಿಯ ಜಾತಿ, ಕವಿಯ ಕಾಲಘಟ್ಟ, ಈ ಥರ ಎಲ್ಲ ಅಂಶಗಳನ್ನ ಇಟ್ಕೊಂಡು ನೀವು ವಿಮರ್ಶೆ ಮಾಡಿದ್ರೆ ಮೊದಲೇ ಪೂರ್ವಾಗ್ರಹ ಪೀಡಿತರಾಗ್ತೀರಾ. ಅದು ಅಷ್ಟು ವೈಜ್ಞಾನಿಕ ವಿಮರ್ಶೆ ಅಲ್ಲ. ಹಾಗಾಗಿ ಕೃತಿಯನ್ನು ಕೃತಿಯಾಗೇ ನೋಡಬೇಕು ಅಂತ ಪ್ರತಿಪಾದಿಸಿದವರು ರೂಪನಿಷ್ಠ ವಿಮರ್ಶಕರು ಅಂತ. ರೂಪ ಮೀನ್ಸ್ ಫಾರ್ಮ್ ಅಂತ, ಅಂದರೆ ಟೆಕ್ಸ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಂತ. ಅದೇ ಹೇಳಲಿ
ಇನ್ನುಳಿದ ಎಲ್ಲ ಅಂಶಗಳನ್ನು ಹೇಳುತ್ತೆ ಅದೇನೆ ಅಂತ. ಹಾಗಾಗಿ ಕೃತಿಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಮಾಡ್ತಕ್ಕಂಥ ವಿಮರ್ಶೆ ರೂಪನಿಷ್ಠ ವಿಮರ್ಶೆ. ಅದು ಯುರೋಪ್ನಲ್ಲಿ ಈ ಚಾರಿತ್ರಿಕ ವಿಮರ್ಶೆಯನ್ನ ಕಟುವಾಗಿ ವಿರೋಧಿಸಿಕೊಂಡು ಬಂದಂತಹ ಒಂದು ವಿಮರ್ಶಾ ಪಂಥ ಅಂತ. T.S. ಎಲಿಯಟ್ ಚಾರಿತ್ರಿಕ ವಿಮರ್ಶೆಯನ್ನು ಖಂಡಿಸಿದ ಒಂದು ಇಂಪಾರ್ಟೆಂಟ್ ಮಾತನ್ನು ಹೇಳ್ತಾನೆ. ಚಾಸರ್ ಕವಿಯನ್ನ ಕುರಿತು ಹೇಳ್ತಾನೆ. ಚಾಸರ್ ಇಂಗ್ಲಿಷ್ನ ಆದಿಕವಿ. ಅವನ ಕುರಿತು ಒಂದು ಸ್ಟೇಟ್ಮೆಂಟ್ ಇದೆ ಅವನು. ನಾವು ಚಾಸರ್ ಕವಿಯ ಕಾಲ, ಸಮಾಜ, ದೇಶ, ಅದಕ್ಕೂ ಮುಂದುವರೆದು ಚಾಸರ್ ಕವಿ ಶಬ್ದ ಸಂಪತ್ತು, ವರ್ಣನೆ, ಅಲಂಕಾರ ಎಲ್ಲನೂ ನೋಡಿಯೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚಾಸರ್ ಕವಿಯ ಕಾವ್ಯವೇ ನಮ್ಗೆ ಅರ್ಥ ಆಗದೆ ಹೋದ್ರೆ ಅಂತ ಒಂದು ಸ್ಟೇಟ್ಮೆಂಟ್ ಅಂತ. ಅಂದ್ರೆ ಚಾಸರ್ ಕವಿಯ ಕಾವ್ಯ ನಮ್ಗೆ ಇಂಪಾರ್ಟೆಂಟ್ ಆಗ್ಬೇಕೆ ವಿನಃ ಕಾವ್ಯದ ಹಿಂದಿನ ವಿವರಗಳಲ್ಲ ಅನ್ನೋದು T.S. ಎಲಿಯಟ್ನ ಹೇಳಿಕೆ ಅಂತ. ಅದು ರೂಪನಿಷ್ಠ ವಿಮರ್ಶೆ ತಿರುಳು ಸಾಮಾನ್ಯವಾಗಿ. ಈ ರೂಪನಿಷ್ಠ ವಿಮರ್ಶೆಯನ್ನು ನಾನು ಈಗ 5 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ ಇದೆ, ಯಾಕೆಂದ್ರೆ ಅದು ಗಂಟೆಗಟ್ಟಲೆ ಇರುವಂಥ ಸಿದ್ಧಾಂತ, ಹೇಳಬೇಕಾದಂಥ ಸಿದ್ಧಾಂತ. ಹಾಗೆ ರೂಪನಿಷ್ಠ ವಿಮರ್ಶೆಯನ್ನು ಸಾಮಾನ್ಯವಾಗಿ ಕೋಲ್ರಿಡ್ಜ್ನ ವ್ಯಾಖ್ಯಾನದಿಂದ ಮತ್ತು ಜರ್ಮನಿಯ ದಾರ್ಶನಿಕ ಇಮ್ಯಾನ್ಯುಯಲ್ ಕಾಂಟ್ನ ಸ್ಟೇಟ್ಮೆಂಟ್ಸ್ ಇಂದ ಗುರುತಿಸ್ತಾರೆ. ಅದನ್ನು ಕ್ಲಾಸಲ್ಲಿ ಬರ್ಸಿರ್ತೀನಿ, ಗಮನಿಸಿ. ನೋಟ್ಸ್ ಅಲ್ಲಿ ಇದೆ, ಬಟ್ ನೋಟ್ಸ್ ಅಲ್ಲಿ ಇರೋದ್ರಲ್ಲಿ ಅಷ್ಟು ಡೀಟೇಲ್ ಆಗಿಲ್ಲ, ಬಟ್ ತರಗತಿಲಿ ಬರೆಸುವಾಗ ನಾನು ಸ್ವಲ್ಪ ಡೀಟೇಲ್ ಆಗಿ ಬರ್ಸಿರ್ತೀನಿ, ಅದನ್ನ ನೋಡಿ ಒಂದ್ಸರಿ. ಅಂದ್ರೆ ರೂಪನಿಷ್ಠ ವಿಮರ್ಶೆ ಕೃತಿಯನ್ನೇ ಕನ್ಸಿಡರ್ ಮಾಡಿ ಅದರಲ್ಲಿ 3 ವಿಧ ಬರ್ತದೆ. ಒಂದು ರಷ್ಯನ್ ರೂಪನಿಷ್ಠ ವಿಮರ್ಶೆ, ಇನ್ನೊಂದು ಬ್ರಿಟನ್ ರೂಪನಿಷ್ಠ ವಿಮರ್ಶೆ, ಇನ್ನೊಂದು ಅಮೆರಿಕನ್ ನವ್ಯ ವಿಮರ್ಶೆ ಅಂತ 3 ವಿಮರ್ಶೆಗಳಿದೆ. 3ಕ್ಕೂ ಕೂಡ ಸಪರೇಟ್ ನೋಟ್ಸ್ ಅನ್ನು ಕೊಡಲಾಗಿದೆ, ಗಮನಿಸಿ. ಹಾಗಾಗಿ ರೂಪನಿಷ್ಠ ವಿಮರ್ಶೆ ಈ ತರ ಎಷ್ಟು ಸಾಧ್ಯವೋ ಅಷ್ಟು ವೈಜ್ಞಾನಿಕವಾದಂಥ ಸ್ಪರ್ಶವನ್ನು ಕೊಡಬೇಕು ವಿಮರ್ಶೆಗೆ ಅಂತ ಬೆಳೆದು ಬಂದದ್ದು ಅಂತ. ಈ ಸಮಾಜ ಕೇಂದ್ರಿತ ವಿಮರ್ಶೆನ ವಿರೋಧ ಮಾಡಿಕೊಂಡು ಹುಟ್ಟಿದಂಥ ಒಂದು ಸಾಹಿತ್ಯ ವಿಮರ್ಶೆ ಅದು. ಅದರಲ್ಲಿ ಮೂಲಭೂತವಾಗಿ ರಷ್ಯನ್ ರೂಪನಿಷ್ಠ ವಿಮರ್ಶಕರು ಅಂದಾಗ ಅಲ್ಲಿ ಅವ್ರದ್ದು 3 ಕಾನ್ಸೆಪ್ಟ್ಸ್ ಜಾಸ್ತಿ ಬರ್ತವೆ. ಒಂದು ಸಾಹಿತ್ಯಿಕ ಭಾಷೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ದೈನಂದಿನ ಭಾಷೆಗಿಂತ ಸಾಹಿತ್ಯಿಕ ಭಾಷೆ ಎಷ್ಟು ಭಿನ್ನವಾಗಿದೆ, ಅದನ್ನೆಷ್ಟು ಡಿಫ್ರೆಂಟ್ ಆಗಿ ನೋಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅವರಂತ. ಮತ್ತಿನ್ನೊಂದು ಕಥನ ವಿಶ್ಲೇಷಣೆ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ. ಅಂದ್ರೆ ಕವಿ ಪ್ರತಿಭೆ ಇರೋದು ಕಥೆನಲ್ಲ, ಕಥೆ ಅನ್ನೋದೊಂದು ಕಚ್ಚಾ ವಸ್ತು. ಆ ಕಥೆಯನ್ನು ಅವನು ಹೆಂಗೆ ನ್ಯಾರೇಟ್ ಮಾಡ್ತಾನೆ, ಹೆಂಗೆ ಹೇಳ್ತಾನೆ, ಅಲ್ಲಿ ಅವನು ಪ್ರತಿಭೆ ಇರೋದು ಅಂತ. ಅದು ಯೂನಿಕ್ ಅಂತ. ಹಾಗಾಗಿ ಕೃತಿಯಾಗಿ ನೋಡಬೇಕು ಅಂತ ಕಥನ ವಿಶ್ಲೇಷಣೆ ಹೇಳ್ತಾರೆ. ವಿಕ್ಟರ್ ಶ್ಲಾವ್ಸ್ಕಿ ಅವರೆಲ್ಲ ಬಹಳ ಪ್ರಮುಖ ವಿಮರ್ಶಕರು ರಷ್ಯನ್ ರೂಪನಿಷ್ಠ ವಿಮರ್ಶೆಯಲ್ಲಿ ಅಂತ. ಆಮೇಲೆ ಇನ್ನೊಂದು ಸಾಹಿತ್ಯ ಚರಿತ್ರೆ ಸ್ವರೂಪ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ರಷ್ಯನ್ ರೂಪನಿಷ್ಠ ವಿಮರ್ಶೆಯಲ್ಲಿ. ಅಂದ್ರೆ ಯಾವುದೇ ಸಾಹಿತ್ಯ ಚರಿತ್ರೆ ಅದು ಒಂದು ಮಹಾನ್ ಅವಿಚ್ಛಿನ್ನ ಪರಂಪರೆ ಆಗಿರಲ್ಲ, ಆದರೆ ಮಧ್ಯೆ ವಿಚ್ಛಿನ್ನ ಮೀನ್ಸ್ ತುಂಡಾದಂತಹ, ಕಟ್ಟಾದಂತಹ ಒಂದು ಪಂಥ ಇನ್ನೊಂದು ಪಂಥನ ವಿರೋಧಿಸ್ಕೊಂಡು, ಒಂದು ಪಂಥ ಇನ್ನೊಂದು ಪಂಥನ ತದ್ವಿರುದ್ಧವಾಗಿ ಅಪೋಸ್ ಮಾಡ್ಕೊಂಡೇ ಬಂದಿರ್ತದೆ ಸಾಹಿತ್ಯ ಚರಿತ್ರೆಯಲ್ಲಿ. ಒಂದು ಪಂಥ ಇನ್ನೊಂದು ಪಂಥನ ವಿರೋಧಿಸುವಾಗ ಒಂದು ಹೊಸದು ಕಂಡುಕೊಳ್ಳುತ್ತೆ, ಮತ್ತೆ ಅದು ಅಳದಾಗ ಇನ್ನೊಂದು ಬರ್ತದೆ. ಸಾಹಿತ್ಯ ಚರಿತ್ರೆ ಈ ಥರದ ವಿಚ್ಛಿನ್ನಗಳ ಚರಿತ್ರೆ ವಿನಃ ಅವಿಚ್ಛಿನ್ನತೆ ಚರಿತ್ರೆ ಅಲ್ಲ. ಇಂತಹ ಸಂದರ್ಭದಲ್ಲಿ ಕವಿ ಇನ್ಫ್ಲುಯೆನ್ಸ್ ಆಗೋಕ್ಕೆ ಹೆಂಗೆ ಸಾಧ್ಯ ಅಂತ ಅವರು ವಾದ ಮಾಡ್ತಾರೆ. ಅವು 3 ರಷ್ಯನ್ ರೂಪನಿಷ್ಠ ವಿಮರ್ಶೆಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸ್. ಅದ್ರ ಬಗ್ಗೆ ಚೆನ್ನಾಗಿ ಬರ್ಸಿದ್ದೀನಿ ನೋಟ್ಸಲ್ಲಿ, ಗಮನಿಸಿ. ಹಾಗೆ ಬ್ರಿಟಿಷ್ ರೂಪನಿಷ್ಠ ವಿಮರ್ಶೆಯಲ್ಲಿ ಬಹಳ ಇಂಪಾರ್ಟೆಂಟು T.S. ಎಲಿಯಟ್ ಒಂದು ಪರಂಪರೆ ಒಂದು ಕಾನ್ಸೆಪ್ಟ್ ಅಂತ. ಅಂದ್ರೆ ಕವಿ ವ್ಯಕ್ತಿತ್ವ ಮುಖ್ಯ ಅಲ್ಲ, ಅವನ ಪರಂಪರೆ ಬಹಳ ದೊಡ್ಡದು, ಅವನ ಪರಂಪರೆಗೆ ಇಷ್ಟನಾಗಿರ್ತಾನೆ ಅಂತ ಹೇಳ್ತಾನೆ ಅವನು. ಆಮೇಲೆ ಒಂದು ವ್ಯಕ್ತಿ ನಿರಪೇಕ್ಷ ಕಲೆ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ. ಅಂದ್ರೆ ಅವನ ಪ್ರಕಾರ ಕವಿಯ ಸೃಷ್ಟಿಸುವ ಮನಸ್ಸೇ ಬೇರೆ, ಅವನು ಅನುಭವಿಸುವ ಮನಸ್ಸೇ ಬೇರೆ ಅಂತ. ಆ ಅನುಭವಿಸೋ ವ್ಯಕ್ತಿ ಬೇರೆ, ಕಾವ್ಯ ಸೃಷ್ಟಿಯಾಗ ಕೂತ್ಕೊಂಡು ಬರೆಯೋ ವ್ಯಕ್ತಿನೇ ಬೇರೆ. ಒಬ್ಬ ಪರಿಪೂರ್ಣ ಕವಿ ಅಂದ್ರೆ ಒಬ್ಬ ದೊಡ್ಡ ಕವಿನಲ್ಲಿ ಅವೆರಡು ಅಷ್ಟು ಡಿಸ್ಟೆನ್ಸ್ ಇರ್ತವೆ ಅಂತ ಅವನು ಹೇಳೋದು. ಕವಿ ಎಷ್ಟೆಷ್ಟು ಪರಿಪೂರ್ಣ ಅಷ್ಟಷ್ಟು ಅವೆರಡು ಬೇರೆ ಬೇರೆ ಆಗಿರ್ತದೆ ಅಂತ ಅವನು ಹೇಳ್ತಾನೆ. ಕಾವ್ಯವೆಂದರೆ ವ್ಯಕ್ತಿತ್ವದ ಅಭಿವ್ಯಕ್ತಿ ಅಲ್ಲ, ವ್ಯಕ್ತಿತ್ವದಿಂದ ದೂರವಾಗುವುದು ಅನ್ನೋದು ಅವನು ಸ್ಟೇಟ್ಮೆಂಟ್ ಅಂತ. ಅದಕ್ಕೆ ಅವನು ಸಲ್ಫರ್ ಡೈಆಕ್ಸೈಡ್ ಉದಾಹರಣೆ ಕೂಡ ಕೊಡ್ತಾನೆ T.S. ಎಲಿಯಟ್.
ಅದನ್ನು ಗಮನಿಸಿ, ನೋಟ್ಸಲ್ಲಿ ಕ್ಲಿಯರಾಗಿ ಬರೆಸಿದ್ದೀನಿ ಅದನ್ನು. ಮತ್ತೊಂದು ಇನ್ನೊಂದು ವಸ್ತು ಪ್ರತಿರೂಪ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ಭಾಳ ಚೆನ್ನಾಗಿದೆ ಅದು ಕೂಡ. ಅಂದರೆ ಕವಿ ಆಲೋಚನೆ ನೇರವಾಗಿ ನಮಗೆ ತಲುಪಲ್ಲ, ಅದಕ್ಕೆ ಮಧ್ಯದಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ಕಥೆ ತಗೋತಾನೆ ಅವನು, ಒಂದು ಘಟನೆ ತಗೋತಾನೆ. ಅಂದರೆ ಕವಿ ಏನು ಹೇಳಕ್ಕೆ ಹೊರಡ್ತಾನೆ ಅದು ನಮ್ಗೆ ಗೊತ್ತಾಗೋದು ಆ ವಸ್ತುವಿನ ಮೂಲಕ ಅಂತ. ಹಾಗೆ ವಸ್ತುವನ್ನು ಸೀರಿಯಸ್ ಗಂಭೀರವಾಗಿ ಸ್ಟಡಿ ಮಾಡಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. TS ಎಲಿಯಟ್ ಹೇಳ್ತಾರೆ ವಸ್ತು ಪ್ರತಿರೂಪ ಅಂತ. ಹಾಗೆ ಏಕೀಕೃತ ಸಂವೇದನೆ ಅಂತ ಇನ್ನೊಂದು ಕಾನ್ಸೆಪ್ಟ್, ಒಂದು 4 ಪರಂಪರೆ, ವ್ಯಕ್ತಿ ನಿರಪೇಕ್ಷ ಕಲೆ, ವಸ್ತು ಪ್ರತಿರೂಪ ಮತ್ತು ಏಕೀಕೃತ ಸಂವೇದನೆ. ಏಕೀಕೃತ ಸಂವೇದನೆ ಅಂತ ಇನ್ನೂ ಅದ್ಭುತವಾದಂಥ ಕಾನ್ಸೆಪ್ಟ್ ಅದು. ಅಂದರೆ ಕವಿಗೆ ಆಗುವ ಅನುಭವಗಳು ತುಣುಕಾಗಿರ್ತವೆ, ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ. ಬಟ್ ಅವನು ಕಾವ್ಯ ಬರೆಯಕ್ಕೆ ಸಜ್ಜಾದಾಗ ಆ ಎಲ್ಲ ಅನುಭವಗಳು ಒಂದಕ್ಕೊಂದಕ್ಕೆ ಸಂಬಂಧವನ್ನು ಅವೇ ಹೊಂದುತ್ತವೆ ಮತ್ತು ಅವು ಏಕೀಕೃತವಾದಂಥ ಒಂದು ರೂಪದಲ್ಲಿ ಹೊರಗಡೆಗೆ ಬರ್ತವೆ ಅಂತ TS ಎಲಿಯಟ್ ಹೇಳ್ತಾರೆ. ಹಾಗಾಗಿ ಅವನು ಇಡೀ ಒಟ್ಟು ಆ 4 ವ್ಯಾಖ್ಯಾನಗಳ ಅಂತಿಮ ಉದ್ದೇಶ ಅಂದರೆ ಕಾವ್ಯ ಅನ್ನೋದೊಂದು ಯೂನಿಕ್ ಅಂತ, ಅದನ್ನು ಹಾಗೇ ಸ್ಟಡಿ ಮಾಡಬೇಕು, ಅದನ್ನು ಹಾಗೇ ನೋಡಬೇಕು, ಅದಕ್ಕೆ ಯಾವುದರ ಇನ್ನೊಂದರ ಒಂದು ಸಹಾಯ ಬೇಕಿಲ್ಲ, ಕೃತಿಯನ್ನು ಕೃತಿಯಾಗೇ ನೋಡಬೇಕು ಅನ್ನೋದು ಅವನ ವಾದ. ಅದನ್ನು ಗಮನಿಸಬೇಕು. ಆಮೇಲೆ ಹಂಗೇನೆ ಅವನ ನಂತರ ಬರ್ತಕ್ಕಂಥ IA ರಿಚರ್ಡ್ಸು ಅವನು ಪ್ರಾಯೋಗಿಕ ವಿಮರ್ಶೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕೊಡ್ತಾನೆ. ಪ್ರಾಯೋಗಿಕ ವಿಮರ್ಶೆ ಅಂದರೆ ಏನು ಅಂತ ನಾವು ಡೀಟೇಲಾಗಿ ನೋಟ್ಸಲ್ಲೇ ಹೇಳಿದ್ದೀನಿ, ಅದನ್ನು ಒಂದು ಸರಿ ಗಮನಿಸಿ. ಅವನು ತನ್ನ ವಿದ್ಯಾರ್ಥಿಗಳನ್ನ 2 ಭಾಗ ಮಾಡ್ತಾನೆ. ಕೆಲವು ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಕೃತಿ, ಲೇಖಕರು, ಅವ್ರ ವಿವರ ಎಲ್ಲ ಇರುವಂಥ ಪುಸ್ತಕಗಳನ್ನ ಕೊಡ್ತಾನೆ ವಿಮರ್ಶೆ ಮಾಡಿ ಅಂತ. ಇನ್ನು ಕೆಲವರಿಗೆ ಯಾರು ಬರೆದಿದ್ದಾರೆ ಅಂತ ಗೊತ್ತಾಗದೇ ಇರೋ ಥರ ಎಲ್ಲ ಪೇಜ್ ಹಿಂದೆ ಮುಂದೆ ಪೇಜೆಲ್ಲ ತೆಗೆದು ಕೃತಿಯನ್ನು ಕೊಡ್ತಾನೆ. ಆಗ ವಿಮರ್ಶೆಯಲ್ಲಿ ಕವಿ ವಿವರ ಇಲ್ಲದೆ ಇರುವಂತಹದ್ದೇನೆ ಹೆಚ್ಚು ಅಧಿಕೃತವಾದ ವಸ್ತುನಿಷ್ಠ ವಿಮರ್ಶೆ ಆಗಿರ್ತದೆ. ಅದನ್ನಿಟ್ಟುಕೊಂಡು ಅವನು TS ಎಲಿಯಟ್ ಹೇಳ್ತಾನೆ ಏನಂತಂದರೆ, ನಾವು ಕಾವ್ಯಕ್ಕೆ ಸ್ಪಂದಿಸುವಾಗ ನಮ್ಮೊಳಗಡೆ ಎಷ್ಟು ಪೂರ್ವಗ್ರಹಗಳಿರ್ತವೆ, ಎಷ್ಟೊಂದು ಪೂರ್ವ ನಿಶ್ಚಿತವಾದ ಅಭಿಪ್ರಾಯಗಳಿರ್ತವೆ, ಅವೆಲ್ಲ ಹೆಂಗೆ ಜಾಗೃತ ಆಗಿ ನಮ್ಮ ಕಾವ್ಯದ ವ್ಯಾಖ್ಯಾನವನ್ನೇ ಎಷ್ಟು ತಪ್ಪುದಾರಿಗಳಿರ್ತವೆ ಅಂತ ಅವನು ಹೇಳ್ತಾನೆ. ಆ ಮೂಲಕ IA ರಿಚರ್ಡ್ಸ್ ಪ್ರಾಯೋಗಿಕ ವಿಮರ್ಶೆಯನ್ನು ಕೊಡ್ತಾನೆ. ಅದು ಎಲ್ಲ ಗಮನಿಸಿ. ಅಂದರೆ ರೂಪನಿಷ್ಠ ವಿಮರ್ಶೆ TS ಎಲಿಯಟ್ ಇಂದ, ಅಂದರೆ ಬ್ರಿಟನ್ನಲ್ಲಿ, ಆಮೇಲೆ IA ರಿಚರ್ಡ್ಸು, ಆಮೇಲೆ ಕ್ಲಿಯಾರ್ಕ್ ಬ್ರೂಕು, ಈ ಥರ ಎಲ್ಲ ಒಂದು ಪರಂಪರೆ ಬಂದಿದೆ. FR ಲಿವಿಸು, ಇದೆಲ್ಲ ಒಂದು ಪರಂಪರೆ, ಗಮನಿಸಿ ಅದನ್ನಂತ. ಮೂಲಭೂತ ತತ್ವಗಳನ್ನು ಸಹಜವಾಗಿ ಅದು ರಷ್ಯನ್ ರೂಪನಿಷ್ಠ ವಿಮರ್ಶಕರು ಮತ್ತು ಬ್ರಿಟನ್ ರೂಪನಿಷ್ಠ ವಿಮರ್ಶಕರು ಅವನ್ನ ಬಹಳ ಪ್ರಧಾನವಾಗಿ ನೀವು ಇಟ್ಕೊಂಡು ಪಾಯಿಂಟ್ಸನ್ನು ತಗೋಬೇಕು ಅಂತ. ಅಂದರೆ ಮೂಲಭೂತ ತತ್ವಗಳಂದಾಗ ಅದನ್ನು ಗಮನಿಸಿ. ಅದನ್ನು ಮೇನ್ ಡೋರ್ ಹಾಕಿದ್ದೀರಾ, ಬಾಗಿಲು ಮೇನ್ ಡೋರು ಶಬ್ದ ಯಾಕೆ ಬರ್ತಿದೆ ಚೆಕ್ ಮಾಡು. ಮತ್ತು 3ನೇ ಪ್ರಶ್ನೆ, ರಸಪ್ರಭೇದಗಳು ಅಂತ ಒಂದು ಪ್ರಶ್ನೆ ಇದೆ. ರಸಪ್ರಭೇದ ನಿಮಗೆ ಗೊತ್ತು, ಡೈರೆಕ್ಟ್ ಕ್ವಶನ್, ನೇರವಾಗಿದೆ, ಅದರಲ್ಲಿ ಒಂದು ಎಂಥದ ಟ್ವಿಸ್ಟ್ ಇಲ್ಲ, ಡೈರೆಕ್ಟ್ ಬರ್ತಕ್ಕಂಥ ಕ್ವಶನ್. ಅಂದರೆ ರಸ ಅನ್ನೋದು ನಮಗೆ ಕಾವ್ಯ ಕಲೆಗಳಿಂದ ದೊರೆಯುವಂಥ ಆನಂದ. ಈ ಆನಂದ ಹಿಂಗೆ ಅದಕ್ಕೆ ಹೇಳೋದೇನು ಟೆಕ್ಸ್ಟಲ್ಲಿ ದಿನಂಶಿ ಅವರು ಹೇಳೋದೇನು ಅಂದರೆ, ಈಗ ನಾವು ಜ್ಯೂಸ್ ಅಂಗಡಿ ಜ್ಯೂಸ್ ಕುಡಿಯೋಕ್ಕೆ ಹೋಗ್ತೀವಿ, ಅಲ್ಲಿ ಎಲ್ಲ ಜ್ಯೂಸ್ ಕೂಡ ಸಿಹಿನೇ ಇರ್ತದೆ ಅಂತ. ಅಂದರೆ ಮಾವಿನ ಹಣ್ಣಿನ ಜ್ಯೂಸ್ ತಗೊಂಡ್ರೆ, ಸಪೋಟ ಹಣ್ಣಿನ ಜ್ಯೂಸ್ ತಗೊಂಡ್ರೆ, ಸೇಬಿನ ಜ್ಯೂಸ್ ತಗೊಂಡ್ರೆ ಎಲ್ಲವೂ ಸಿಹಿಯೇ. ಆದರೆ ಒಂದೊಂದು ಸಿಹಿಯಲ್ಲೂ ಕೂಡ ಭಿನ್ನತೆ ಇರ್ತದಲ್ಲ. ಹಾಗಾಗಿ ಆ ಸಿಹಿಯಲ್ಲಿ ಹೇಗೆ ಭಿನ್ನತೆ ಇರ್ತದೋ ಹಾಗೆ ನಮಗೆ ಕಾವ್ಯ ಕಲೆಗಳಿಂದ ಬರ್ತಕ್ಕಂತಹ ರಸಗಳು ಎಲ್ಲವೂ ಆನಂದವೇ ಆದರೂ ಕೂಡ ಅದರಲ್ಲೂ ಭಿನ್ನತೆ ಇರ್ತವೆ ಅಂತ. ಅದಕ್ಕೆ 9 ರಸಗಳು ಅಂತ ಸಾಮಾನ್ಯವಾಗಿ ಗುರುತಿಸ್ತಾರೆ. ಅದನ್ನು ನೀವು ವಿತ್ ಎಕ್ಸಾಂಪಲ್ ಕೊಟ್ಟು ಬರೀಬೇಕು. ರಸಪ್ರಭೇದಗಳು ಅದಕ್ಕೂ ನೋಟ್ಸಲ್ಲೂ ಚೆನ್ನಾಗಿದೆ, ಗಮನಿಸಿ. ಇಲ್ಲಿ ತುಂಬ ಜನರಿಗೆ ಗೊಂದಲ ಆಗೋದು 4ನೇ ಪ್ರಶ್ನೆ, ಕುಂತಕನ ಮಯೂರಾಂಡ ರಸನ್ಯಾಯ ತತ್ವ ಅಂತ ಪ್ರಶ್ನೆ. ನಿಮಗೆ ಕುಂತಕಂದು ಗೊತ್ತು. ಕುಂತಕ ನಿಮಗೆ 3 ಸಂದರ್ಭದಲ್ಲಿ ಬರ್ತಾನೆ. ಒಂದು
ಕಾವ್ಯ ಎಂದರೇನು ಅಂತ ಹೇಳುವಾಗ ಅವನ ಹೇಳಿಕೆ ತುಂಬ ಪರ್ಫೆಕ್ಟ್ ಆದ ಹೇಳಿಕೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂಧೇ ವ್ಯವಸ್ಥಿತವು ಕಾವ್ಯಂ ತದ್ವಿದಾಹ್ಲಾದ ಕಾರಿಣಿ ಅಂತ. ಅಂದರೆ ಕಾವ್ಯ ಎಂದರೇನು ಅನ್ನುವಾಗಲೂ ಅವನು ಒಂದು ರೀತಿ ಪರಿಪೂರ್ಣವಾದ ಹೇಳಿಕೆನ ಕೊಟ್ಟ ಅವನು. ಹಾಗೆ ರೀತಿ ಸಿದ್ಧಾಂತ ಅಂತ ಬಂದಾಗ ರೀತಿ ಸಿದ್ಧಾಂತವನ್ನು ಕನ್ಕ್ಲೂಡ್ ಮಾಡಿದ್ದು ಕುಂತಕನೇ ಅಂತ. ಅಂದರೆ ಕವಿಗಳ ರೀತಿ ಶೈಲಿ ಎನ್ನುವುದು ಅದು ಸ್ವಭಾವಾನುಸಾರಿಯಾಗಿರ್ತದೆ ಅಂತ ಹೇಳಿದವನು. ಹಾಗಾಗಿ ಆ ರೀತಿ ಸಿದ್ಧಾಂತಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟಂಥವನು ಕುಂತಕ. ಅಟ್ ದಿ ಸೇಮ್ ಟೈಮ್ ಅವನು ಇನ್ನೊಂದು ಮಹತ್ ಕಾರ್ಯ ಮಾಡಿದ್ದೇನೆಂದರೆ ಅಲಂಕಾರಗಳ ಘನತೆಯನ್ನು ಹೆಚ್ಚಿಸಿದ್ದು ಅಂತ, ವಕ್ರೋಕ್ತಿ ಘನತೆಯನ್ನು ಹೆಚ್ಚಿಸಿದ್ದು ಅಂತ. ತಮಗೆ ಗೊತ್ತಿದೆ, ಈಗ ಭಾಮಹ ಅಲಂಕಾರಗಳ ಬಗ್ಗೆ ಹೇಳುವಾಗ ಅವನು ಒಡವೆಗಳು ಅನ್ನೋ ಥರ ಹೇಳ್ತಾನೆ. ನಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾ ಮುಖಂ ಅಂತ. ಹೆಣ್ಣಿನ ಮುಖವು ಅಂದವಾಗಿದ್ದರೂ ಒಡವೆಗಳಿಲ್ಲದರೆ ಹೇಗೆ ಶೋಭಿಸುವುದಿಲ್ಲವೋ ಹಾಗೆ ಕಾವ್ಯಕ್ಕೆ ಸಹಜ ಸೌಂದರ್ಯವಿದ್ದರೂ ಅದು ಅಲಂಕಾರಗಳಿಲ್ಲದೆ ಶೋಭಿಸುವುದಿಲ್ಲ ಅಂತ ಹೇಳ್ತಾನೆ. ಅಂದರೆ ಭಾಮಹನ ಪ್ರಕಾರ ಒಡವೆಗಳು ಹೇಗೋ ಹಾಗೆ ಅಲಂಕಾರಗಳು ಅಂತ, ಜಸ್ಟ್ ಮೈ ಮೇಲೆ ಹಾಕೋದು ಒಡವೆಗಳ ಥರ ಅಂತ ಅಷ್ಟು ಸರಳವಾಗಿ ಹೇಳಿಬಿಟ್ಟಿದ್ದ ಭಾಮಹ. ಅವನಿಗೆ ಹೇಳಿದ ಮೇಲೆ ಅದಕ್ಕೆ ವಿರೋಧ ಬಂತು. ಅಯ್ಯೋ, ಒಡವೆಗಳಿಲ್ಲದಿದ್ರು ಕೆಲವರು ಚೆನ್ನಾಗಿ ಕಾಣಿಸ್ತಾರಲ್ಲ, ಹಾಗೆ ಅಲಂಕಾರಗಳಿಲ್ಲದಿದ್ರು ಕಾವ್ಯ ಚೆನ್ನಾಗಿರ್ಬೋದು ಅಂತ ಅವನ ಸಮಕಾಲೀನ ದಂಡಿಯೇ ಅದಕ್ಕೆ ಒಂದು ಟಾಂಗನ್ನು ಕೊಟ್ಟಿದ್ದ. ಅದೆಲ್ಲ ನಿಮಗೆ ಗೊತ್ತು. ಹೀಗಾಗಿ ಮುಂದೆ ಬಂದಂತಹ ರೀತಿ ಧ್ವನಿ ರಸ ಸಿದ್ಧಾಂತಗಳು ಬರ್ತಾ ಬರ್ತಾ ಅಲಂಕಾರಗಳ ವ್ಯಾಪ್ತಿ ಕುಗ್ಗೋಗಿತ್ತು. ಬಟ್ ಕುಂತಕ ಈ ಪಾಯಿಂಟನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾನೆ. ಅವನ ಪ್ರಕಾರ ಅಲಂಕಾರಗಳು ಮೈ ಮೇಲೆ ಧರಿಸುವ ಒಡವೆಗಳಲ್ಲ ಅವು ಅಂತ. ಅವು ಕವಿಯ ಅನುಭವದ ಜೊತೆ ಸಾವಯವ ಸಂಬಂಧವನ್ನು ಹೊಂದಿರ್ತವೆ ಅಂತ ಹೇಳ್ತಾನೆ ನಾನು. ಕವಿ ಅನುಭವದ ಜೊತೆ ಸಾವಯವ ಸಂಬಂಧ ಹೊಂದಿರ್ತವೆ ಅಂದರೆ ಕವಿಯ ಎಕ್ಸ್ಪೀರಿಯನ್ಸ್ ಅನುಭವ ಅಲಂಕಾರಗಳನ್ನ ಧರಿಸಿಲ್ಲ, ಅಲಂಕಾರಗಳ ಸಹಿತವಾಗಿ ಹುಟ್ಟಿದೆ ಅಂತ ಅವನು ಹೇಳೋದು ಅಂತ. ಅದಕ್ಕೆ ಕೊಡೋ ಉದಾಹರಣೆ ಮಯೂರಾಂಡ ರಸನ್ಯಾಯ, ಅವನದೇ ತತ್ವ. ನವಿಲು ಬಣ್ಣವನ್ನ ಗರಿಯನ್ನ ಅದು ಧರಿಸಿಲ್ಲ, ಅದು ಹುಟ್ಟತಾನೆ ಅದೆಲ್ಲ ಬಂದಿದೆ ಅಂತ. ಅದು ಹುಟ್ಟೋಕ್ ಮೊದಲೇ ಮೊಟ್ಟೆ ರೂಪದಲ್ಲಿ ಇತ್ತಲ್ಲ, ಮೊಟ್ಟೆ ಒಳಗಡೆ ರಸ ಇತ್ತಲ್ಲ, ಆ ರಸದಲ್ಲೇ ನವಿಲಿಗೆ ಏನೇನು ಬಣ್ಣ ಬರಬೇಕು ಅಂತ ಎಲ್ಲ ಮೊದಲೇ ಇತ್ತು ಅಂತ. ಮಯೂರ ಅಂಡ ರಸ ನ್ಯಾಯ. ಮಯೂರ ಅಂದ್ರೆ ನವಿಲು, ಅವನದೇ ಕಾನ್ಸೆಪ್ಟ್ ಅದು ಅಂತ. ಅಂದ್ರೆ ಮಯೂರಕ್ಕೆ ಮುಂದೆ ಬರಬಹುದಂತ ಬಣ್ಣ, ಕುಚ್ಚು ಇತ್ಯಾದಿ ಎಲ್ಲವೂ ಸಹಿತ ಅದರ ರಸದಲ್ಲೇ ಇತ್ತು. ಕವಿ ಅನುಭವನೂ ಹಾಗೆ, ಅದು ಅಲಂಕಾರಗಳನ್ನ ಧರಿಸಲ್ಲ, ಅಲಂಕಾರಗಳ ಸಹಿತವಾಗಿ ಹುಟ್ಟುತ್ತೆ ಅಂತ. ಕವಿ ನೋಡುವಾಗಲೇ ಅದು ಹಂಗೆ ಕಾಣಿಸುತ್ತೆ ಅಂತ. ಹುಣ್ಣಿವಿ ಚಂದಿರನ ಹೆಣ ಬಂತು ಮುಗಿಲಾಗ ತೀರುತ್ತ ಹಗಲ ಅನ್ನೋ ರೂಪಕದಲ್ಲಿ ಬೇಂದ್ರೆ ಅವರು ಅವ್ರ ಹೆಂಡತಿ ಮುಖ ನೋಡಿದಾಗಲೇ ಅವ್ರಿಗೆ ಅನ್ನಿಸ್ತು ಅಂತ. ಅವ್ರು ಮತ್ತೆ ಮನೇಲಿ ಕೂತ್ಕೊಂಡು ನೆನ್ಪು ಮಾಡ್ಕೊಂಡು ಬರ್ದಿರೋದಲ್ಲ ಅದಂತ, ನೋಡಿದಾಗಲೇ ಅನ್ನಿಸ್ತು. ಅಂದ್ರೆ ಕವಿ ಅನುಭವ ಅಲಂಕಾರಗಳ ಧರಿಸಿಲ್ಲ, ಅಲಂಕಾರಗಳ ಸಹಿತವಾಗಿ ಹುಟ್ಟಿದೆ. ಅದನ್ನ ಅಲಂಕಾರ್ಯ ಅಂತ ಕರೀತಾನೆ ಅವರು ಕುಂತಕ. ಅಲಂಕಾರ್ಯ ಅಂದ್ರೆ ಅಲಂಕಾರಗಳಿಂದ ಸಹಿತವಾದ ಅನುಭವ ಅಂತ. ಮತ್ತು ಅವನು ಅದಕ್ಕೆ ಕವಿ ಮನೋವಕ್ರತೆಯ ಪದನ ಬಳಸ್ತಾನೆ. ಕವಿ ಮನೋವಕ್ರತೆ ಅಂದ್ರೆ ಆ ಕವಿಯ ಕಣ್ಣು, ಕವಿಯ ಮನಸ್ಸೇ ಅವು ಸೌಂದರ್ಯಾತ್ಮಕವಾದದ್ದು ಅಂತ. ವಕ್ರತೆಯನ್ನು ವಿಶೇಷದಿಂದ ಕೂಡಿ ಅವನು ನೋಡೋ ನೋಟವೇ ಅಷ್ಟು ಅಲಂಕಾರಿಕವಾಗಿರ್ತದೆ ಅಂತ. ಹಾಗಾಗಿ ಅವನು ಅಲಂಕಾರಗಳಿಗಿದ್ದ ಮಹತ್ವನ ಹೆಚ್ಚು ಮಾಡ್ತಾನೆ. ಮತ್ತು ಆ ಕವಿ ಮನೋವಕ್ರತೆ ಇದೆಯಲ್ಲ, ಕಾವ್ಯಕ್ಕೆ ಸೌಂದರ್ಯ ತಂದು ಕೊಡೋ ಕವಿ ಮನೋವಕ್ರತೆ, ಅದು ಯಾವ ರೂಪದಲ್ಲಿ ಆದ್ರೂ ಬರ್ಬೋದು ಅಂತ. ವರ್ಣವಕ್ರತೆ, ಪದವಕ್ರತೆ, ವಾಕ್ಯವಕ್ರತೆ, ಪ್ರಬಂಧ ವಕ್ರತೆ ಅಂತ. ನಾವು ಧ್ವನಿಯಲ್ಲಿ ವರ್ಣಧ್ವನಿ, ಪದಧ್ವನಿ, ವಾಕ್ಯಧ್ವನಿ ಅಂತ ನೋಡ್ತೀವಲ್ಲ. ಹಂಗಾಗಿ ಇಂಥ ಜಾಗಕ್ಕೆ ಇಂಥ ಪದ ಇಡಬೇಕು, ಇಂಥ ಅಕ್ಷರ ಬಳಸಬೇಕು ಅನ್ನೋದು ಕೂಡ ಕವಿ ಮನೋವಕ್ರತೆ ಅಂತ. ಕವಿಯ ಸೌಂದರ್ಯ ದೃಷ್ಟಿ ಅಂತ, ಕವಿ ಅಲಂಕಾರ ಪ್ರಜ್ಞೆ ಅಂತ. ಹಾಗಾಗಿ ಜಸ್ಟ್ ಅವನ ಪ್ರಕಾರ ಅಲಂಕಾರ ಅಂದ್ರೆ ಉಪಮ, ರೂಪಕ, ದೀಪಕ ಅಷ್ಟ ಆಗಲ್ಲ ಅಂತ. ಆ ಕವಿಗಿರುವ ಸಮಗ್ರ ಪ್ರಜ್ಞೆ, ಸೌಂದರ್ಯ ಪ್ರಜ್ಞೆ ಎಲ್ಲವೂ ಸಹಿತ ವಕ್ರೋಕ್ತಿ ಅಂತ. ಹಾಗಾಗಿ ಕವಿ ಅನುಭವ ಅಲಂಕಾರಗಳ ಧರಿಸಿಲ್ಲ, ಅಲಂಕಾರಗಳ ಸಹಿತವಾಗಿ ಹುಟ್ಟಿದೆ ಅಂತ. ಅದು ಮಯೂರ ಅಂಡ ರಸ ನ್ಯಾಯ ಅಂದ್ರೆ. ಅದನ್ನು ಗಮನಿಸಿ. ನೆಕ್ಸ್ಟ್, ಅಲಂಕಾರ ಪ್ರಸ್ಥಾನವನ್ನು ಪರಿಚಯ ಮಾಡಿಕೊಡಿ ಅಂತ ಇದೆ.
ನೀವು ಅಲಂಕಾರ ಪ್ರಸ್ಥಾನನ ಅಂದಾಗ ಕಾವ್ಯಮೀಮಾಂಸೆಗೆ ಅಲಂಕಾರ ಶಾಸ್ತ್ರ ಅಂತಲೇ ಕರೀತಿದ್ರು. ಅಷ್ಟರ ಮಟ್ಟಿಗೆ ಅಲಂಕಾರಗಳಿಗೆ ಇಂಪಾರ್ಟೆನ್ಸ್ ಇತ್ತು ಅಂತ ಹೆಸರೇ ಇಡುತ್ತೆ. ಹಾಗಾಗಿ ಭಾರತೀಯ ಕಾವ್ಯಾಂಶದಲ್ಲಿ ಫಸ್ಟ್ ಸಿಗೋ ಅಧ್ಯಾಯವೇ ಅಲಂಕಾರ ಸಿದ್ಧಾಂತ, ಅಲಂಕಾರ ಪ್ರಸ್ಥಾನ. ಅದರ ಪ್ರತಿಪಾದಕ ಭಾಮಹ, ತಮಗೆಲ್ಲ ಗೊತ್ತು. ಅವನ ಕೃತಿ ಹೆಸರು ಕಾವ್ಯ ಅಲಂಕಾರ. ಅವನು ಕಾವ್ಯಗಳು ಗತೋಸ್ತಮರ್ಕೋ ಬಾತಿಂದು ಯಾಂತಿ ವಾಸಾಯ ಪಕ್ಷಿಣಃ ಇತ್ಯೇವ ಮಾದೆ ಕಿಂಕಾವ್ಯಂ ವಾರ್ತಮೇನಂ ಪ್ರಚಕ್ಷತೆ ಅಂತಾನೆ. ಅಂದರೆ ಸೂರ್ಯನ ಮುಳುಗಿದನು, ಚಂದ್ರನ ಹೊಳೆಯುತ್ತಾನೆ, ಅಕ್ಕಿಗಳು ಗೂಡಿಗೆ ಹೋಗುತ್ತವೆ, ಹಿಂಗೆಲ್ಲ ಹೇಳಿದ್ರೆ ಕಾವ್ಯ ಆಗತ್ತೆ, ಅದು ಲೋಕವಾರ್ತೆ ಅನ್ನಿಸ್ಕೊಡುತ್ತೆ. ಕಾವ್ಯ ಅನ್ನಿಸ್ಕೋಬೇಕಾದ್ರೆಲ್ಲ ಅಲಂಕಾರ ಇರಬೇಕು, ವಕ್ರೋಕ್ತಿ ಇರಬೇಕು ಅಂತ ಅವನ ಪ್ರತಿಪಾದನೆ ಅಂತ. ಹಂಗೆ ಅವನು ಪ್ರೇರಣೆ ಕೊಟ್ಟು ಇನ್ನು ಮುಂದೆ ಉದ್ಭಟ, ರುದ್ರಟ, ವಾಮನ ಇವರೆಲ್ಲರೂ ಅದನ್ನು ಬೆಳೆಸಿದರು. ಅಫ್ಕೋರ್ಸ್ ಭರತ ಅವನ ನಾಟ್ಯಶಾಸ್ತ್ರದಲ್ಲಿ ಮಂಡಿಸಿದ್ದು 4 ಅಲಂಕಾರಗಳು. ಭಾಮಹನ ಕಾಲಕ್ಕೆ 36, ಆಮೇಲೆ ಉದ್ಭಟ 43, ಆಮೇಲೆ ರುದ್ರಟನಿಗೆ ಮಧ್ವನಿಗೆ 70 ಚಿಲ್ಲರೆ ಬರ್ತವೆ, ಆಮೇಲೆ ಅಪ್ಪಯ್ಯ ದೀಕ್ಷಿತನ ಕಾಲಕ್ಕೆ 120. ಹಿಂಗೆ ಅದನ್ನು ಬೆಳೆಸಿದ್ದಾರೆ. ಭಾಮಹ, ಉದ್ಭಟ, ರುದ್ರಟ, ಅಪ್ಪ ಹಿಂಗೆಲ್ಲ ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ನೀವು ಪರಿಚಯ ಮಾಡಿಸುವ ಅಲಂಕಾರ ಪ್ರಸ್ಥಾನ ಅಂದಾಗ ಹೆಂಗೆ ಬರ್ತದೆ ಅದು ಅಂತ. ಅಂದರೆ ಕೂದಲು ಸೀಳ್ದಂಗೆ ಒಂದೊಂದು ಸೀಳೋದು, ಅದಕ್ಕೊಂದು ಹೆಸರು ಕೊಡೋದು, ಉದಾಹರಣೆ ಕೊಡೋದು, ಹಿಂಗೆ ಮಾಡ್ಕೊಂಡು ಬಂದರು. ಅಂದರೆ ಕಾವ್ಯದ ಅಲಂಕಾರ ಅನ್ನೋದೇ ಅದು ಅಷ್ಟು ದೊಡ್ಡ ಒಂದು ಅಭಿಪ್ರಾಯ ಆಗಿತ್ತು ಅಂತ. ಅದಕ್ಕೆ ಅವ್ರ ಹತ್ರ ಪ್ರತಿಪಾದಿಸ್ತಾರೆ. ಅದರಲ್ಲಿ ಶಬ್ದ ಅಲಂಕಾರಗಳು ಬೇರೆ, ಅರ್ಥ ಅಲಂಕಾರಗಳು ಬೇರೆ. ಇದನ್ನು ನೀವು ಗಮನಿಸಿ. ಆಮೇಲೆ ಇಷ್ಟು ಜನರೆಲ್ಲರೂ ಸಹಿತ ಕುಂತಕನ್ ಬರೋವರೆಗೂ ಕೂಡ ಎಲ್ಲರಿಗೂ ಇದ್ದಿದ್ದು ಅಲಂಕಾರಗಳು ಅಂದರೆ ಮೈ ಮೇಲೆ ಧರಿಸೋ ಒಡವೆಗಳು ಅಂತ ಇದ್ದಿದ್ದು ಅಂತ. ಆಮೇಲೆ ಕುಂತಕ ಅದಕ್ಕೊಂದು ಲಾಜಿಕಲ್ ಎಂಡನ್ನು ಕೊಡ್ತಾನೆ, ಅಲಂಕಾರಗಳಿಗೂ ಮಹತ್ವನ ತಂದು ಕೊಡ್ತಾನೆ ಅಂತ ನೀವು ಅದನ್ನು ಎಂಡ್ ಮಾಡ್ಬೋದು. ಅಲಂಕಾರ ಪ್ರಸ್ಥಾನದ ಪರಿಚಯ ಮಾಡಿಕೊಡಿ ಎಂದಾಗ. ನೆಕ್ಸ್ಟ್ 2ನೇ ಪ್ರಶ್ನೆ, ಎರಡನೇದು ರೀತಿರಾತ್ಮಕ ಕಾವ್ಯಸ್ಯ ಎಂಬ ವಾಮನನ ಹೇಳಿಕೆಯನ್ನು ಪರಾಮರ್ಶಿಸಿ ಅಂತ ಕ್ವಶನ್ ಇದೆ. ಇದು ಹಳೆಯ ಪ್ರಶ್ನೆ. ಅಂದರೆ ಅಲಂಕಾರ ಸಿದ್ಧಾಂತದ ನಂತರ ಬಂದಿದ್ದು ರೀತಿ ಸಿದ್ಧಾಂತ. ಈ ರೀತಿ ಸಿದ್ಧಾಂತ ಅಲಂಕಾರದ ವ್ಯಾಪ್ತಿಯನ್ನು ಒಳಗೊಂಡಂತೆ, ಅಂದರೆ ಅಲಂಕಾರ ಅಂದಾಗ ಕಾವ್ಯದಲ್ಲಿ ಇಲ್ಲೊಂದು ಬರ್ತವೆ. ರೀತಿ ಅಂದಾಗ ಅಂತ ಅಲಂಕಾರಗಳನ್ನು ಒಳಗೊಂಡಂತ ಒಟ್ಟು ಕಾವ್ಯದ ಬರವಣಿಗೆ ಅಂತ, ಅದನ್ನು ಮುಖ್ಯ ಅಂತ ಹೇಳಿದವನು ವಾಮನ. ನಿಮಗೆ ಗೊತ್ತು, ಅಲಂಕಾರ ರೀತಿ ಸಿದ್ಧಾಂತ 3 ಸ್ಟೇಜ್ ಬೆಳೆದಿದೆ. ಮೊದಲು ದಂಡಿ ಅವನು ಮಾರ್ಗ ಅಂತ ಕರೆದ, ಮತ್ತು ಬರವಣಿಗೆ ಕ್ರಮ ರೀತಿ ಅನ್ನೋದು ಪ್ರದೇಶಾನುಸಾರಿ ಅಂತ ಹೇಳ್ತಿದ್ದ ಅವನು. ವೈದರ್ಭಿ ಮಾರ್ಗ, ಗೌಡಿ ಮಾರ್ಗ ಅಂತ ಪ್ರತಿಪಾದನೆ ಮಾಡಿದ್ದ. ಗುಣಗಳು ಇರ್ತವೆ ಅಂತ ಹೇಳಿದ್ದ. ವೈದರ್ಭ ಮಾರ್ಗದ ಗುಣ ಮಾಧುರ್ಯವಾದದ್ದು, ಗೌಡ ಮಾರ್ಗದ ಮೀನ್ಸ್ ಅದರದ್ದು ಸ್ಟೈಲ್, ಅದು ವಿಶೇಷತೆ ಅಂದರೆ ಅದು ಓಜಸ್ಸಿಂದ ಕೂಡಿರ್ತದೆ ಅಂತೆಲ್ಲ ಹೇಳಿದ್ದವನಂತ. ಆ ಥರ ಪ್ರದೇಶಾನುಸಾರಿ ಒಟ್ಟಲ್ಲಿ ರೀತಿ ಬರವಣಿಗೆ ಕ್ರಮ ಅಂತ ಅವನ ಲೆಕ್ಕ. ಆಮೇಲೆ ವಾಮನ ಬರುವ ಕಾಲಕ್ಕೆ ಅವನು ಬರವಣಿಗೆ ಕ್ರಮ ಅನ್ನೋದು ಪ್ರದೇಶಾನುಸಾರಿಯಾಗಿರಲ್ಲ, ಕಾವ್ಯದ ವಸ್ತುವನ್ನು ಆಧರಿಸಿರ್ತದೆ. ಶೃಂಗಾರ ಕಾವ್ಯದ ಬರವಣಿಗೆ ಬೇರೆ, ರೌದ್ರ ಕಾವ್ಯದ ಬರವಣಿಗೆ ಬೇರೆ, ಹಾಸ್ಯ ವಸ್ತುವಿನ ಬರವಣಿಗೆ ಬೇರೆ. ಈ ಥರ ಅವನು ವಸ್ತುವನ್ನು ಆಧರಿಸಿರ್ತದೆ ಅಂತ ಹೇಳಿದಂಥವನು ವಾಮನ ಅಂತ. ಆಮೇಲೆ ಮುಂದೆ ಬಂದು ಕುಂತಕಾದ ಸ್ವಭಾವ ಸಾರಿ ಅಂತ ಹೇಳ್ತಾನೆ ಅಂತ ನಿಮ್ಗೆ ಗೊತ್ತದ. ಇಲ್ಲಿ ವಾಮನ ರೀತಿ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಅವನು ಆತ್ಮನ ಪದನ ಬಳಸ್ತಾನೆ ಅಂತ. ಕಾವ್ಯಕ್ಕೊಂದು ಆತ್ಮ ಇರ್ತದೆ, ಅದು ಆತ್ಮ ಯಾವಂದ್ರೆ ರೀತಿನೇ ಅಂತ ಅವನು ಹೇಳೋದಂತೆ. ಹೆಂಗೆ ಈಗ ಹಾಲಿನಲ್ಲಿ ತುಪ್ಪ ಇದೆ, ಎಲ್ಲಿದೆ ಅಂದರೆ ಹಾಲಿನ ಕಣಕಣದಲ್ಲೂ ಇದೆ, ಯಾವುದೋ ಮೂಲೆಯಲ್ಲಿ ಗುರುತಿಸಕ್ಕಾಗಲ್ಲ. ಹಂಗಾಗಿ ದೇಹದಲ್ಲಿ ಆತ್ಮ ಇದೆ ಅಂದಾಗ ಎಲ್ಲಿದೆ? ದೇಹದ ಒಂದೊಂದು ಸೆಲ್ಲಲ್ಲೂ ಕೂಡ, ಜೀವ ಕಣಗಳದ್ದು ಎಲ್ಲ ಕಣದೂ ಸೆಲ್ ಆತ್ಮ ಇದೆ ಅಂತ ಹೇಳ್ತಾನೆ. ಅಂದರೆ ದೇಹದ ಒಂದೊಂದು ಕಣಕಣದಲ್ಲಿ ಹೇಗೆ ಆತ್ಮ ಇದೆಯೋ, ಹಾಲಿನ ಕಣಕಣದಲ್ಲಿಯೂ ಹೇಗೆ ತುಪ್ಪ ಇದೆಯೋ, ಹಾಗೆ ಕಾವ್ಯದ ಪದದಲ್ಲಿಯೂ ಆತ್ಮ ಇದೆ ಅಂತ. ಅಂದರೆ ರೀತಿ ಎಷ್ಟು ಮುಖ್ಯ ಅಂತ ಪ್ರತಿಪಾದಿಸ್ತಾನೆ ಯಾರು ವಾಮನ ಅಂತ. ಅದನ್ನು ಬರಿಬೇಕು ನೀವಲ್ಲಿ. ಅಂದರೆ ರೀತಿರಾತ್ಮ ಕಾವ್ಯಸ್ಯ ಎಂಬ ಹೇಳಿಕೆ ಅಂತ ಅವನು ಹೇಳೋದು ಸರಿಯಾಗಿ ಇದೆ ಅಂತ. ಅವನು ಹೇಳೋದು ಸರಿ, ನಿಜ ಹಾಲಿನ ಕಣಕಣದಲ್ಲಿಯೂ ತುಪ್ಪ ಇದೆ, ದೇಹದ ಕಣಕಣದಲ್ಲಿಯೂ ಆತ್ಮ ಇದೆ, ಸರಿ. ಪದದಲ್ಲಿಯೂ ಕಾವ್ಯದ ಆತ್ಮ ಇದೆ ಅಂತ ಹೇಳಿದವನು ಆ ಪ್ರಕಾರ, ಸರಿ. ಮುಂದೆ ಬಂದವರು ಚರ್ಚೆ ಮಾಡಿದ್ರು, ಹಾಗಿದ್ರೆ ಕಾವ್ಯದ ದೇಹ ಯಾವುದು?
ರೀತಿ ಅನ್ನೋದೇ ಆತ್ಮ, ಆದರೆ ದೇಹ ಯಾವುದು ಅಂತ. ಸಾಮಾನ್ಯವಾಗಿ ದೇಹ ಕಣ್ಣು ಕಾಣುತ್ತೆ, ಆತ್ಮ ಕಣ್ಣು ಕಾಣಲ್ಲ. ಹಾಗಾಗಿ ಇವನು ಯಾವುದನ್ನ ಆತ್ಮ ಅಂತ ಕರೀತಾ ಇದ್ದಾನೋ ರೀತಿ, ಅದು ಪದರಚನೆ. ಪದರಚನೆ ಕಣ್ಣು ಕಾಣುತ್ತೆ, ಹಾಗಾಗಿ ಅದೇ ಶರೀರ ಆಗಬೇಕು, ಅದು ಆತ್ಮ ಅಲ್ಲ. ಆತ್ಮ ಇನ್ನೊಂದು ಯಾವುದೋ ಇರಬೇಕು ಅಂತ ಹುಡುಕಕ್ಕೆ ಒಂದು ಪ್ರೇರಣೆ ಆಯಿತು ಇವನ ಸ್ಟೇಟ್ಮೆಂಟ್. ರೀತಿರಾತ್ಮಕ ಆವೇಶ. ಅವನು ಯಾವ್ದನ್ನ ಆತ್ಮ ಅಂತ ಕರಿತಾ ಇದ್ದಾನೆ, ಅದು ಪದರಚನೆ, ಅದು ಶರೀರ ಆಗಬೇಕು ವಾಸ್ತವಕ್ಕೆ, ಅದೇ ಆತ್ಮ ಅಲ್ಲ. ಆತ್ಮ ಇನ್ನೊಂದಿರಬೇಕು ಅಂತ ಹುಡುಕಿದಾಗ ಹುಟ್ಟಿದ್ದು ಧ್ವನಿ ಸಿದ್ಧಾಂತ. ಅಲ್ಲಿವರೆಗೆ ನೀವು ಈ ಚರ್ಚೆನ ತಗೋಬೇಕು ಅಂತ. ರೀತಿರಾತ್ಮಕ ಕಾವ್ಯಸಮಿ ಹೇಳಿಕೆನ ಪರಾಮರ್ಶಿಸಿ. ಬಟ್ ಅವನ ಹೆಗ್ಗಳಿಕೆ ಅಂದರೆ ಕಾವ್ಯಕ್ಕೊಂದು ಆತ್ಮ ಇರ್ತದೆ ಅಂತ ಫಸ್ಟ್ ಟೈಮ್ ಹೇಳಿದದ್ದು ಬಹಳ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾದಂಥ ಅಂಶ. ನೆಕ್ಸ್ಟ್ ಔಚಿತ್ಯ ತತ್ವ, ಡೈರೆಕ್ಟ್ ಕ್ವಶನ್ನು. ಬಟ್ ಬರೆಯುವಾಗ ನೀವು ಭರತನಿಂದ ತಗೊಂಡು ಭರತ ಸಾಮರಸ್ಯ, ಪ್ರಮಾಣಬದ್ಧತೆ, ಸಮಂಜಸತೆ ಅನ್ನೋ ಪದಗಳನ್ನ ಬಳಸಿರ್ತಾನೆ, ಔಚಿತ್ಯ ಅನ್ನೋ ಪದವನ್ನು ಬಳಸಿಲ್ಲ. ಅಲ್ಲಿಂದ ತಗೋಬೇಕು ನೀವು. ಯಶೋವರ್ಮ ಅನ್ನೋ ವ್ಯಕ್ತಿ ಫಸ್ಟ್ ಔಚಿತ್ಯ ಅನ್ನೋ ಪದನ ಬಳಸಿದವನು 8ನೇ ಶತಮಾನದಲ್ಲಿ. ಅವನು ಯಾವುದೋ ರಾಮಾಭ್ಯುದಯ ಅಂತ ನಾಟಕದಲ್ಲಿ ಆ ಪದನ ಬಳಸಿದ್ದಾನೆ. ಆಮೇಲೆ ಔಚಿತ್ಯದ ಬಗ್ಗೆ ಜಾಸ್ತಿ ಮಾತಾಡಿದವನು ಆನಂದವರ್ಧನ. ಅವನು ಕಾವ್ಯ ಗಾಯತ್ರಿ ಹೇಳುವಾಗ ಧ್ವನಿ ರಸ ಔಚಿತ್ಯನೂ ಅವನು ಹೇಳಿದ್ದಾನೆ. ಔಚಿತ್ಯ ಅವನು ವಸ್ತು ತರುವಾಗ ಎಂಥ ಔಚಿತ್ಯ ಇರಬೇಕು, ಅಲಂಕಾರ ತರುವಾಗ ಹೇಗಿರ್ಬೇಕು ಔಚಿತ್ಯ, ಮತ್ತು ರಸಗಳನ್ನ ಅಳವಡಿಸುವಾಗ ಔಚಿತ್ಯ ಹೆಂಗಿರಬೇಕು ಅಂತ ಹೇಳ್ತಾನೆ. ಔಚಿತ್ಯ ಅಂದರೆ ನಿಮ್ಗೆ ಗೊತ್ತು, ಕಾವ್ಯ ಕಲೆಗಳಲ್ಲಿ ಕಾವ್ಯದ ವಿವಿಧ ಅಂಗಗಳಲ್ಲಿ ಕಂಡು ಬರ್ತಕ್ಕಂಥ ಸಾಮರಸ್ಯ ಅಂತ, ಅದನ್ನ ಔಚಿತ್ಯ ಅಂತ ಕರೀತಾರೆ. ನೋಡಿ, ಅದಕ್ಕೆ ಮತ್ತೆ ಆ ಸಿದ್ಧಾಂತನ ಒಂದು ರೀತಿ ಕನ್ಕ್ಲೂಡ್ ಮಾಡಿದವನು ಕ್ಷೇಮೇಂದ್ರ ಅಂತ. ಅವನು ಔಚಿತ್ಯ ವಿಚಾರ ಚರ್ಚೆ ಅಂತಲೇ ಕೃತಿ ಬರೆದು ಅವನೊಂದು ಸ್ಟೇಟ್ಮೆಂಟ್ ಇದೆ. ಕೊರಳಲ್ಲಿರುವ ಡಾಬು, ಸೊಂಟದಲ್ಲಿರುವ ಹಾರ, ಕೈಯಲ್ಲಿರುವ ನೂಪುರ, ಇಂಥ ಒಡವೆಗಳಿಂದಲೂ, ಶರಣಾಗತನಾದ ಮೇಲೆ ಪರಾಕ್ರಮ, ಶತ್ರುವಿನ ಮೇಲೆ ಕರುಣೆ, ಇಂಥ ಗುಣಗಳಿಂದಲೂ ಯಾರು ತಾನೇ ಅಪಹಾಸ್ಯಕ್ಕೆ ಗುರಿಯಾಗುವುದಿಲ್ಲ ಅಂತಾನೆ. ನೋಡಿ, ಅನೌಚಿತ್ಯಕ್ಕೆ ಉದಾಹರಣೆ ಹೇಳ್ತಾನೆ ಅವನು. ಕೊರಳಲ್ಲಿರುವ ಡಾಬು ಸೊಂಟದಲ್ಲಿ ಇರಬೇಕು, ಬಟ್ ಕೊರಳಲ್ಲಿ ಹಾಕೊಂಡೆ. ಕೈಯಲ್ಲಿರುವ ನೂಪುರ ಅಂದ್ರೆ ಗೆಜ್ಜೆ ಕಾಲಲ್ಲಿರಬೇಕು. ಸೊಂಟದಲ್ಲಿರುವ ಹಾರ ಕತ್ತಲಿರಬೇಕು. ಶತ್ರುವಿನ ಮೇಲೆ ಪರಾಕ್ರಮ ತೋರಿಸ್ಬೇಕು, ಶರಣಾಗತನಾದ ಮೇಲೆ ಕರುಣೆ ತೋರಿಸ್ಬೇಕು. ಅದ್ರ ಉಲ್ಟಾ ಇದೆ ಇಲ್ಲಿ ಅಂತ. ಆದರೆ ಇದು ಅನೌಚಿತ್ಯ ಅಂತ ಅವನು ಹೇಳದಂತ. ಹಂಗೆ ಹೇಳಿ ಅವನು 27 ಬಗೆಯ ಔಚಿತ್ಯಗಳನ್ನ ಗುರುತಿಸ್ತಾನೆ. ವರ್ಣೌಚಿತ್ಯ, ಪದೌಚಿತ್ಯ, ವಾಕ್ಯೌಚಿತ್ಯ, ರಸೌಚಿತ್ಯ, ಅಲಂಕಾರ ಔಚಿತ್ಯ, ಗುಣೌಚಿತ್ಯ ಅಂತೇಳಿ 27 ಬಗೆಯ ಔಚಿತ್ಯಗಳನ್ನ ಗುರುತಿಸಿದ್ದಾನೆ. ಕಾವ್ಯಕ್ಕೆ ರಸವೇ ಪ್ರಾಣ, ಮತ್ತು ಆ ಔಚಿತ್ಯ ಇದೆಯಲ್ಲ ಅದೇ ಆತ್ಮ. ಆ ಥರದ ಒಂದು ಸ್ಟೇಟ್ಮೆಂಟ್ ಒಂದಿದೆ. ಕಾವ್ಯಕ್ಕೆ ಕಾವ್ಯಕ್ಕೆ ರಸ ಅನ್ನೋದು ಆತ್ಮ, ಮತ್ತು ಅದಕ್ಕೆ ಔಚಿತ್ಯ ಅನ್ನೋದು ಪ್ರಾಣ ಅಂತ. ಆ ಥರದೊಂದು ಹೇಳಿಕೆನ ಕೊಡ್ತಾನೆ ನಾವು ನೋಟ್ಸಲ್ಲಿ ಬರೆದಿದ್ದೀನಿ, ಗಮನಿಸಿ ಅಂತ. ಇನ್ನು 4ನೇ ಪ್ರಶ್ನೆ 2ನೇದಲ್ಲಿ ದರ್ಶನ ವಿಮರ್ಶೆ, 2ರಲ್ಲಿ 4ನೇದು ದರ್ಶನ ವಿಮರ್ಶೆ ಅಂತ. ಇದು ಕುವೆಂಪು ಅವರು ಕೊಟ್ಟಂತ ಕಾನ್ಸೆಪ್ಟ್ ಅಂತ. ಇದಕ್ಕೆ ನೋಟ್ಸಲ್ಲೇ ಚೆನ್ನಾಗಿ ಬರೆದಿದ್ದೀನಿ, ಒಂದ್ಸರಿ ಗಮನಿಸಿ. ದರ್ಶನ ವಿಮರ್ಶೆ ಅಂತ ಅಂದರೆ ನೋಡುವುದೇ ಬೇರೆ, ಕಾಣುವುದೇ ಬೇರೆ ಅಂತ. ನೋಡುವುದು ಅಂದರೆ ನಮ್ಮ ಹೊರಗಣ್ಣಿಂದ ನೋಡ್ತೀವಿ, ಕಾಣುವುದು ಅಂದರೆ ನಮ್ಮ ಅಂತರಂಗದ ಕಣ್ಣು ಅಂತ. ಅದು 100 ವರ್ಷದವರೆಗೂ ನೋಡುತ್ತೆ ಅಂತ. ಆ ಥರದ ಅಂಶಗಳನ್ನ ಗ್ರಹಿಸ್ತಕ್ಕಂಥದ್ದು ದರ್ಶನ ವಿಮರ್ಶೆ ಅಂತ. ಕುವೆಂಪು ಅದ್ರ ಬಗ್ಗೆ ಫಸ್ಟ್ ಬರೆದಿದ್ದಾರೆ, ಗಮನಿಸಿ ಅದನ್ನು. ಇನ್ನು 3ನೇದಲ್ಲಿ 1ನೇ ಆನಂದವರ್ಧನನ ಧ್ವನಿ ಸಿದ್ಧಾಂತವನ್ನು ಪ್ರಭೇದಗಳ ಸಮೇತ ನಿರೂಪಿಸಿರಿ. ಇಲ್ಲಿ ಸಾಮಾನ್ಯವಾಗಿ ಉತ್ತರ ಬರೆಯುವ ವಿದ್ಯಾರ್ಥಿಗಳು ಮಾಡೋ ತಪ್ಪೇನೆಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು ಕರೆಕ್ಟಾಗಿ. ಧ್ವನಿ ಎಂದರೆ ಏನು ಅನ್ನೋದನ್ನ 50% ಬರೀಬೇಕು, ಧ್ವನಿ ಪ್ರಭೇದಗಳನ್ನ 50% ಬರೀಬೇಕು, ಆಗ ಕರೆಕ್ಟ್ ಉತ್ತರ ಆಗುತ್ತೆ. ಕೆಲವು ಧ್ವನಿ ಅಂದ್ರೆ ಏನು ಅಂತಲೇ 2 ಪೇಜ್ ಬರೆದು ಬಿಡ್ತಾರೆ, ಪ್ರಭೇದಗಳು ಕಮ್ಮಿ ಆಗಿ ಹೋಗ್ತವೆ. ಕೆಲವು ಧ್ವನಿ ಅನ್ನೋದು ಬರೀ 1 ಪೇಜಲ್ಲಿ ಬರೆದು ಪ್ರಭೇದಗಳನ್ನ ಬರೀತಾರೆ, ಹಂಗೆಲ್ಲ ಆಗ್ಬಾರ್ದು. ಧ್ವನಿ ಅಂದ್ರೆ ಏನೊಂದು ಕ್ಲಾರಿಟಿ ಇರಬೇಕು ಅಂತ. ಆನಂದವರ್ಧನ ಏನು ಹೇಳ್ತಾನೆ ಅಂತ, ಒಂದು ಪದಕ್ಕೆ ವಾಚ್ಯಾರ್ಥ ಅಂತಿರ್ತದೆ, ಲಕ್ಷ್ಯಾರ್ಥ ಅಂತಿರ್ತದೆ, ವ್ಯಂಗ್ಯಾರ್ಥ ಅಂತಿರ್ತದೆ ಅಂತ ಹೇಳ್ತಾನೆ ಅವನು 3ನೂ ಕೂಡ ಅಂತ. ಅದನ್ನು ಕ್ಲಿಯರ್ ಮಾಡಿ. ವಾಚ್ಯಾರ್ಥ ಅಂದ್ರೆ ಏನು, ಒಂದು ಎಕ್ಸಾಂಪಲ್ ಕೊಡಿ. ಲಕ್ಷ್ಯಾರ್ಥ ಅಂದ್ರೆ ಏನು, ಒಂದು ಎಕ್ಸಾಂಪಲ್ ಕೊಡಿ. ವ್ಯಂಗ್ಯಾರ್ಥ ಅಂದ್ರೆ ಏನು ಅಂತ ಎಕ್ಸಾಂಪಲ್ ಕೊಡಿ. ಆ ಎಕ್ಸಾಂಪಲ್ ಸ್ವಲ್ಪ ಒಂದು 3-4 ಸಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ.
ಸೂಳ್ಪಡೆಯಲ ಪುದುಕಾಣ ಮಹಾಜಿರಂಗದೊಳ್ ಅನ್ನೋದು, ಅಥವಾ ಪತಿಗಳನ್ನು ಮಾರಿಯ ಧರ್ಮಸ್ಥಿತಿ ಕೊಂಡರು ಅಂತನೋ ಆ ಸಾಲುಗಳನ್ನ ಇಟ್ಟುಕೊಂಡು ಇಲ್ಲಿನ ವಾಚ್ಯಾರ್ಥ ಏನು, ಇದರ ಆಳದ ಧ್ವನಿ ಏನು ಅಂತ ಹೇಳಿ ಆನಂದವಾದನೆ ಹೇಳ್ತಾರೆ. ಪ್ರತೀಯಮಾನತೆ ಅಂತ ಕಳಿಸ್ತಾರೆ ಆನಂದವಾದದಲ್ಲಿ. ಮಹಾಕವಿಗಳ ವಾಣಿಯಲ್ಲಿ ವಾಚ್ಯಾರ್ಥಕ್ಕಿಂತ ಬೇರೆಯೇ ಆಗಿ ಅರಿವಿಗೆ ಬರುವ ಅರ್ಥವೊಂದು ಇದ್ದೇ ಇರುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತು ಅಂತ. ಈಗ ಪಂಪ ಇವತ್ತು ಯಾಕೆ ರಿಲೆವೆಂಟ್ ಅಂದ್ರೆ ಅವನು ವಾಚ್ಯಾರ್ಥದಿಂದಲ್ಲ, ಅವನು ಆ ಪದದ ಆಳದಲ್ಲಿ ಏನೋ ಇಟ್ಟೋಗಿದ್ದಾನೆ ಅಂತ. ಅದು ಸಾವಿರಾರು ವರ್ಷದ ಕಾಲಕ್ಕೂ ಅದು ಜೀವಂತವಾಗಿ ಹೊಸ ಹೊಸ ಅರ್ಥಗಳನ್ನ ಕೊಡ್ತಾ ಇರ್ತದೆ ಅದು ಅಂತ. ಮಹಾಕವಿಗಳ ವಾಣಿಯಲ್ಲಿ ವಾಚ್ಯಾರ್ಥಕ್ಕಿಂತ ಬೇರೆಯೇ ಆಗಿ ಅರಿವಿಗೆ ಬರುವ ಅರ್ಥವೊಂದು ಇದ್ದೇ ಇರುತ್ತದೆ. ಅದು ಲಲನೆಯರ ಸ್ಫುಟವಾದ ಅವಯವಗಳಿಗಿಂತ ಬೇರೆಯೇ ಆದ ಲಾವಣ್ಯದಂತೆ ಹೊಳೆಯುತ್ತದೆ ಅಂತ ನಾವು ಅದನ್ನು ಗಮನಿಸಿ. ಬಹಳ ಅದ್ಭುತವಾದಂಥ ಸ್ಟೇಟ್ಮೆಂಟ್. ಆಮೇಲೆ ಧ್ವನಿ ಅಂದ್ರೆ ಏನು ಅಂತ ಒಂದೊಂದು ಸ್ಟೇಟ್ಮೆಂಟ್ ಇದೆ, ನಾನು ನೋಟ್ಸಲ್ಲಿ ಬರ್ಸಿದ್ದೀನಿ ಕ್ಲಾಸಲ್ಲಿ, ಗಮನಿಸಿ. ಇಲ್ಲಿ ಅರ್ಥವಾಗಲಿ ಶಬ್ದವಾಗಲಿ ಅವು ಇನ್ನೆಲ್ಲಕ್ಕೆ ಸರಿದು ಬೇರೊಂದು ಅರ್ಥದ ಕಡೆಗೆ ಬೆರಳು ತೋರಿಸ್ತವೋ ಅಂತಹ ವಿಶೇಷವನ್ನ ಪಂಡಿತರು ಧ್ವನಿ ಎಂದು ಕರೆದಿದ್ದಾರೆ ಅಂತ ಬರ್ತದೆ ಸ್ಟೇಟ್ಮೆಂಟ್. ಅದೆಲ್ಲ ಗಮನಿಸಿದ್ರು. ಆ ಧ್ವನಿ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಹೇಳ್ಬೇಕು. ಆಮೇಲೆ ಅದರ ಪ್ರಭೇದಗಳ ಬಗ್ಗೆ ನೀವು ರಸಧ್ವನಿ, ಅಲಂಕಾರ ಧ್ವನಿ, ವಸ್ತು ಧ್ವನಿ ಮೂರನ್ನು ಕೂಡ ಎಕ್ಸಾಂಪಲ್ ಕೊಟ್ಟು ಬರೆಯಿರಿ. ಅದರ ನಂತರ ನಿಮಗೆ ಜಾಗ ಇದೆ ಅಂದರೆ ಇಷ್ಟಲ್ಲದೆ ವರ್ಣಧ್ವನಿ, ಪದಧ್ವನಿ, ವಾಕ್ಯಧ್ವನಿ, ಪ್ರಬಂಧ ಧ್ವನಿ ಅಂತ ಕೂಡ ಗುರುತಿಸ್ತಾರೆ ಅಂತ ಬೇಕಾದ್ರೆ ಹೇಳ್ಬೋದು. ಜೊತೆಗೆ ಎಲ್ಲ ಹೇಳಿದ್ಮೇಲೆ ಕನ್ಕ್ಲೂಡ್ ಮಾಡುವಾಗ ಅಭಿನವ್ ಗುಪ್ತನ ಸ್ಟೇಟ್ಮೆಂಟ್ ಇದೆ, ಎಲ್ಲ ಧ್ವನಿಗಳ ಅಂತಿಮ ಗುರಿ ಏನು ಅಂದರೆ ರಸಾನುಭವ ಅಂತ. ಹಾಗಾಗಿ ಎಲ್ಲ ಧ್ವನಿಗಳು ಕೊನೆಗೆ ರಸಧ್ವನಿಯಲ್ಲೇ ಪರ್ಯಾವಸಾನವಾಗುತ್ತವೆ ಅಂತ ಹೇಳ್ತಾನೆ ನಾನು. ಹಾಗೆ ಹೇಳಿ ಕನ್ಕ್ಲೂಡ್ ಮಾಡಿ ಧ್ವನಿ ಅಂದ್ರೇನು ಮತ್ತು ಅದರ ಪ್ರಭೇದಗಳನ್ನ ಬರೆಯುವಾಗ ಅಂತ. ಇನ್ನು ಮೂರನೇದರಲ್ಲಿ ಎರಡನೇ ಪ್ರಶ್ನೆ, ಭರತನ ರಸಸೂತ್ರವನ್ನು ವಿವಿಧ ವ್ಯಾಖ್ಯಾನಕಾರರ ಹಿನ್ನೆಲೆಯಲ್ಲಿ ಸಮೀಕ್ಷಿಸಿರಿ ಅಂತ. ಇದೊಂದು ದೊಡ್ಡ ಸಮುದ್ರ. ಇದನ್ನು ನಾನು 1 ಗಂಟೆ ನಿಮ್ಮ ಟೆಸ್ಟ್ ಡಿಸ್ಕಷನ್ ಪೂರ್ತಿ ಹೇಳಕ್ ಸಾಧ್ಯನೇ ಇಲ್ಲ. ಬಟ್ ನೀವೆಲ್ಲ ಓದಿರ್ತೀರಾ, ಹಂಗಾಗಿ ಜಸ್ಟ್ ಸುಮ್ಮನೆ ಅದರ ಫ್ರೇಮ್ ಹೇಗಿರ್ಬೇಕು, ಆನ್ಸರ್ನ ಮಾದರಿ ಹೇಗಿರ್ಬೇಕು ಅಂತ ಅಷ್ಟೇ ಹೇಳ್ತೀನಿ. ನೋಡಿ, ಒಂದು ಸಾಧ್ಯ ಒಂದು ಅರ್ಧ ಪೇಜಲ್ಲಿ ಸೂತ್ರ ಇದರಲ್ಲಿ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗದ ರಸ ನಿಷ್ಪತ್ತಿ ಎಂದಾಗ ಭಾವ ಅಂದ್ರೇನು, ವಿಭಾವ ಅಂದ್ರೇನು, ಅನುಭಾವ ಅಂದ್ರೇನು ಅವನು ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಅನುಕಾರ್ಯ, ಅನುಕರ್ತ, ಸಾಮಾಜಿಕ ಅದನ್ನು ಒಂದು 4 ಸಾಲ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಅದ್ರ ಬಗ್ಗೆ ಭಟ್ಟಲೊಲ್ಲಟ್ ಏನು ಹೇಳ್ತಾನೆ, ಶ್ರೀಶಂಕುಕ ಏನು ಹೇಳ್ತಾನೆ, ಭಟ್ಟನಾಯಕ ಏನು ಹೇಳ್ತಾನೆ, ಅಭಿನವ್ ಗುಪ್ತ ಏನು ಹೇಳ್ತಾನೆ, ಅಷ್ಟನ್ನ ಕ್ಲಿಯರ್ ಮಾಡಬೇಕು. ಭರತ ಸ್ಥಾಯಿ ಭಾವಕ್ಕೆನೋ ಪದ ಸೇರಿಸಿಲ್ಲ ಅಲ್ಲಿ. ಏನು ಲೊಲ್ಲಟನ ಪ್ರಕಾರ ವಿಭಾವ, ಅನುಭವ, ವ್ಯಭಿಚಾರಿ ಭಾವಗಳು ಸ್ಥಾಯಿ ಭಾವಕ್ಕೆ ಸಂಯೋಗ ಆಗಿ ರಸ ನಿಷ್ಪತ್ತಿ ಆಗುತ್ತೆ ಅಂತ ಭಟ್ಟಲೊಲ್ಲಟ ವರ್ಣ ಸೇರಿಸ್ತಾ. ಇಲ್ಲಿ ಭರತ ಹೇಳಿಲ್ಲ ನಾವೇ ಅಧ್ಯಾಹಾರ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಬಟ್ ಆ ಸ್ಥಾಯಿ ಭಾವಕ್ಕೆ ಅಂದಾಗ ಯಾರ್ದು ಸ್ಥಾಯಿ ಭಾವ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದ್ದು. ಆ ಪ್ರಶ್ನೆ ಉತ್ತರ ಕಂಡುಕೊಳ್ಳೋಕ್ಕೆ ತುಂಬಾ ವರ್ಷಗಳು ಹಿಡಿತು. ಲೊಲ್ಲಟ ತಪ್ಪು ಮಾಡ್ದ, ಶ್ರೀಶಂಕುಕ ತಪ್ಪು ಮಾಡ್ದ, ಭಟ್ಟನಾಯಕ ತಪ್ಪು ಮಾಡ್ದ, ಕೊನೆಗೆ ಅಭಿನವ್ ಗುಪ್ತ ಅದನ್ನ ಕನ್ಕ್ಲೂಡ್ ಮಾಡ್ದ. ಅಲ್ಲಿ ನಡೆಯೋ ಭಾವ, ವಿಭಾವ, ಅನುಭಾವ ಯಾವುದೇ ಸಂಚಾರಿ ಭಾವಗಳು ಓದುಗನ ಸ್ಥಾಯಿ ಭಾವಕ್ಕೆ ಸಂಯೋಗ ಆಗಬೇಕು ಅಂತ, ಆಗ್ಲೇ ಅವನಿಗೆ ರಸಾನುಭವ ಆಗೋದು ಅಂತ ಹೇಳ್ತಾನೆ. ಇದನ್ನ ಕ್ಲಿಯರ್ ಮಾಡಿ ಭಟ್ಟಲೊಲ್ಲಟನ ಮಾತ್ರ ಒಂದು 3 ಸಾಲಲ್ಲಿ, ಶ್ರೀಶಂಕುಕನ ಮಾತ್ರ ಒಂದು 4-5 ಸಾಲಲ್ಲಿ, ಭಟ್ಟನಾಯಕನ ಒಂದು 3 ಸಾಲಲ್ಲಿ, ಮತ್ತು ಅಭಿನವ್ ಗುಪ್ತನ ಒಂದು 7-8 ಸಾಲಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸಂಕ್ಷಿಪ್ತವಾಗಿ ಬರೆಯೋದನ್ನ ಕಲೀರಿ. ಅದು ಇಂಪಾರ್ಟೆಂಟ್ ಅಂತ. ನಿಮಗೆ ಥಿಯರಿ ಅರ್ಥ ಆಗಿದ್ರೆ ನೀವು ಬರೀಬಲ್ರಿ, ಅದನ್ನು ಗಮನಿಸಿ. ನೆಕ್ಸ್ಟ್ ಮೂರನೇದಲ್ಲಿ 3ನೇ ಪ್ರಶ್ನೆ, ಮಾರ್ಕ್ಸ್ವಾದಿ ವಿಮರ್ಶೆ ಆದ್ಯತೆಗಳು. ನೋಡಿ, ಚಾರಿತ್ರಿಕ ವಿಮರ್ಶೆ ಒಂದು ಕಾವ್ಯದ ಹಿಂದಿರುವಂತಹ ಅಥವಾ ಕವಿಯ ವ್ಯಕ್ತಿತ್ವನ ಇನ್ಫ್ಲುಯೆನ್ಸ್ ಮಾಡಿರ್ತಕ್ಕಂಥ ಸಮಾಜ, ಕಾಲಘಟ್ಟ, ಧರ್ಮ, ಸಂಸ್ಕೃತಿ ಇತ್ತ ಕಡೆ ಗಮನ ಕೊಡುತ್ತೆ ಚಾರಿತ್ರಿಕ ವಿಮರ್ಶೆ ಅಲ್ವೇ. ರೂಪನಿಷ್ಠ ವಿಮರ್ಶೆ ಬರೀ ಕೃತಿನಷ್ಟೇ ನೋಡಬೇಕು ಅಂತದೆ. ಸ್ತ್ರೀವಾದಿ ವಿಮರ್ಶೆ ಬೇರೆ, ಆ ಲಿಂಗ ತಾರತಮ್ಯವನ್ನು ಪ್ರಧಾನವಾಗಿ ಗುರುತಿಸುತ್ತೆ. ಬಟ್ ಮಾರ್ಕ್ಸ್ವಾದಿ ವಿಮರ್ಶೆ ಆದ್ಯತೆ ಏನು,
ಅವರ ಆದ್ಯತೆ ಒಂದೇ ಮಾತಲ್ಲಿ ಹೇಳೋದಾದರೆ ಕೃತಿಯ ಆಳದಲ್ಲಿರುವ ಐಡಿಯಾಲಜಿಯನ್ನು ಗುರುತಿಸುವುದು ಅಂತ. ಒಂದೇ ಮಾತಲ್ಲಿ ಕೃತಿಯ ಆಳದಲ್ಲಿರುವ ಐಡಿಯಾಲಜಿ ಅಂದ್ರೆ ಏನು? ಐಡಿಯಾಲಜಿ ಅಂದರೆ ನೀವು ಅದನ್ನು ಗಮನಿಸಿ. ಕ್ಲಾಸಲ್ಲಿ ಹೇಳಿದ್ದೀನಿ, ನೋಟ್ಸಲ್ಲಿ ಬರೆದಿದ್ದೀನಿ, ಬಟ್ ನೋಟ್ಸಲ್ಲಿ ಅಷ್ಟು ಡೀಟೇಲ್ ಆಗಿಲ್ಲ. ಕ್ಲಾಸಲ್ಲಿ ಬರ್ಸಿರ್ತೀನಿ, ನೋಡಿ ಚೆಕ್ ಮಾಡಿ. ಈಗ ಕಾರ್ಲ್ ಮಾರ್ಕ್ಸ್ನ ಪ್ರಕಾರ ಯಾವುದೇ ಒಂದು ಸೊಸೈಟಿಯಲ್ಲಿ ದಿಢೀರ್ನ ಕಾವ್ಯ ಸೃಷ್ಟಿಯಾಗಲ್ಲ ಅಂತ. ಮೊದಲು ಒಂದು ನಿರ್ದಿಷ್ಟವಾದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತ ಅವನು ಹೇಳೋದು. ಅಂದರೆ ಕೆಲವರು ಬಂಡವಾಳಶಾಹಿಗಳಾಗಿ, ಕೆಲವು ಕಾರ್ಮಿಕರಾಗಿ ಫಸ್ಟ್ ರೂಪ ಆಗ್ತಾರೆ ಸೊಸೈಟಿಯಲ್ಲಿ. ಪ್ರಾಣಿ ಥರ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಬುದ್ಧಿ ಬಂದ ಮೇಲೆ, ಆಹಾರನ ಸಂಗ್ರಹಿಸಬೇಕು ಅಂತ ಮನಸ್ಸರಿಗೆ ಅನಿಸಿದ ಮೇಲೆ ಅಲ್ಲಿ ಕೆಲವರು ಬಂಡವಾಳಶಾಹಿಗಳಾಗಿ, ಕೆಲವರು ಕಾರ್ಮಿಕರಾಗಿ ರೂಪ ಆಗ್ತಾರೆ. ಇದನ್ನ ಕೆಳರಚನೆ ಅಂತ ನಾವು ಅಂದರೆ ಫಸ್ಟ್ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ನಿರ್ಮಾಣ ಆಗೋದು, ಅಲ್ಲಿ ಬಂಡವಾಳಶಾಹಿಗಳು, ಕಾರ್ಮಿಕರು ಅಂತ ಎರಡು ವರ್ಗ ನಿರ್ಮಾಣ ಆಗುತ್ತಲ್ಲ, ಆ ಪ್ರೋಸೆಸ್ಗೆ, ಆ ಪ್ರಕ್ರಿಯೆಗೆ ಅವನು ಕೆಳರಚನೆ ಅಂತಾನೆ. ಅದರ ಮೇಲೆ ಸಾಹಿತ್ಯ ಹುಟ್ಟುತ್ತೆ, ಅದರ ಮೇಲೆ ಧರ್ಮ, ಕಾನೂನು, ನ್ಯಾಯ ಹುಟ್ಟುತ್ತವೆ ಅಂತ ಅವನು ಹೇಳೋದು. ಯಾರು ಬಂಡವಾಳಶಾಹಿ ಆಗಿರ್ತಾರೋ ಅವರು ಸಾಹಿತ್ಯ ನಿರ್ಮಾಣ ಮಾಡ್ತಾರೆ, ಅವರು ಧರ್ಮ ಬರೀತಾರೆ, ನ್ಯಾಯ ಬರೀತಾರೆ, ಕಾನೂನು ಬರೀತಾರೆ. ಅದರ ಮೇಲ್ರಚನೆ ಅಂತ ನಾನು ಕಾರ್ಲ್ ಮಾರ್ಕ್ಸ್. ಬಟ್ ಇಲ್ಲಿ ಒತ್ತಿ ಹೇಳೋದೇನೆಂದ್ರೆ, ರೂಲಿಂಗ್ ಕ್ಲಾಸ್, ಅದು ಬಂಡವಾಳಶಾಹಿ ವರ್ಗ ಇದೆಯಲ್ಲ, ಅದು ಸಾಮಾನ್ಯವಾಗಿ ಸಾಹಿತ್ಯ ನಿರ್ಮಾಣ ಮಾಡಿದ್ಮೇಲೆ ಅದು ಯಾರ ಮೂಗನ್ನೇರಕ್ಕಿರುತ್ತೆ? ಅವ್ರ ಮೂಗನ್ನೇರಕ್ಕಿರುತ್ತೆ. ಯಾರ ಅಭಿರುಚಿನ ಪೋಷಿಸುತ್ತೆ ಅದು ಅಂದರೆ ಅವರ ಅಭಿರುಚಿನೇ ಪೋಷಿಸುತ್ತೆ ಅಂತ. ಬಂಡವಾಳಶಾಹಿಗಳ ಬಣ್ಣ, ಬಂಡವಾಳಶಾಹಿಗಳ ಆಹಾರ, ಬಂಡವಾಳಶಾಹಿಗಳ ಒಂದು ವೈಭವ, ಅಥವಾ ಬಂಡವಾಳಶಾಹಿಗಳ ಆಲೋಚನೆ, ಅವರ ಅಭಿರುಚಿ, ಅವೇ ಸಂಸ್ಕೃತಿ, ಅವೇ ಪ್ರಧಾನ ಅಂತ ಸಾಮಾನ್ಯವಾಗಿ ಕಾವ್ಯದಲ್ಲಿ ಬಿಂಬಿತ ಆಗ್ತಾ ಹೋಗ್ತವೆ. ಈ ಅಧೀನರಿದ್ದಾರಲ್ಲ, ಕಾರ್ಮಿಕರು, ಸಹಜವಾಗಿ ಅವ್ರನ್ನ ರೆಪ್ರೆಸೆಂಟ್ ಮಾಡೋದು ಯಾರಿರಲ್ಲ ಲೋಕದಲ್ಲಿ. ಹಂಗಾಗಿ ಅದು ಸಹಜವಾಗಿ ಎರಡನೇ ದರ್ಜೆದು ಅಂತ ಅನಿಸ್ಕೊಳ್ಳುತ್ತೆ ಅಂತ. ಅಂದ್ರೆ ಬಂಡವಾಳಶಾಹಿಯ ಮನಸ್ಥಿತಿ ಇದೆಯಲ್ಲ, ಬಂಡವಾಳಶಾಹಿಯ ಮೂಗನ್ನೇರ್ಕಿರೋ ವಿಚಾರ ಇದೆಯಲ್ಲ, ಅದಷ್ಟೇ ಪ್ರಧಾನ ಆಗುತ್ತೆ ಅಂತ. ಅದನ್ನ ಐಡಿಯಾಲಜಿ ಅಂತ ಕರೀತೆ ನಾನು, ಕಾರ್ಲ್ ಮಾರ್ಕ್ಸ್. ಅಂದ್ರೆ ಅದನ್ನು ಗುರುತಿಸುವುದು ಮಾರ್ಕ್ಸ್ವಾದಿ ವಿಮರ್ಶೆ ಆದ್ಯತೆ. ಅಂದ್ರೆ ಯಾವುದೇ ಕೃತಿ, ಪಂಪನ ಕೃತಿಯಲ್ಲೂ ಸಹಿತ, ರನ್ನನ ಕೃತಿಯಲ್ಲಿ, ಜನನ ಕೃತಿಯಲ್ಲಿ, ಕುಮಾರವ್ಯಾಸನ ಕೃತಿಯಲ್ಲಿ, ರಾಘವಾಂಕನ ಕೃತಿ, ಯಾವುದೇ ಕೃತಿ ಆಗಲಿ, ಆ ಕೃತಿಯ ಆಳದಲ್ಲಿರುವಂತ ಐಡಿಯಾಲಜಿ ಅಂತ. ಅಂದ್ರೆ ಮೂಲಭೂತ ತತ್ವ, ಬಂಡವಾಳಶಾಹಿ ವರ್ಗ ಸೃಷ್ಟಿ ಮಾಡಿರುವಂಥ ಮೂಲಭೂತ ತತ್ವ ಅಂತ ಅದನ್ನು ಗುರುತಿಸ್ತೇವೆ ನಾವು. ಮಾರ್ಕ್ಸ್ವಾದಿ ವಿಮರ್ಶೆಯಲ್ಲಿ ರಸಾನುಭವ, ಸೌಂದರ್ಯಾನುಭೂತಿ ಇಂಥದ್ದೆಲ್ಲ ಗುರುತಿಸಕ್ಕೆ ಸಾಧ್ಯನೇ ಇಲ್ಲ. ಅವರು ಅದನ್ನು ಕನ್ಸಿಡರೇ ಮಾಡಲ್ಲ. ಅವರು ಅದು ಯಾವುದೇ ಅಲಂಕಾರ ಇರಲಿ, ಎಂಥದ್ದೇ ಇರಲಿ, ಅದರ ಆಳದಲ್ಲಿರ್ತಕ್ಕಂತಹ ಈ ಐಡಿಯಾಲಜಿಯನ್ನು ಗುರುತಿಸ್ತಾರೆ. ಅದು ಮುಖ್ಯ ಮಾರ್ಕ್ಸ್ವಾದಿ ವಿಮರ್ಶೆ ಅಂತ ಗಮನಿಸಿ. ಇನ್ನು ನಾಲ್ಕನೇ ಪ್ರಶ್ನೆ, ಮೂರನೇದಲ್ಲಿ ನಾಲ್ಕನೇದು, ಸೀಮಂತ ಬೋವಾ. ಡೈರೆಕ್ಟ್ ಕ್ವಶನ್, ನಿಮಗೆ ಗೊತ್ತು. ಆಕೆ ಸ್ತ್ರೀವಾದಿ ಚಿಂತಕಿ. ಅವಳ ಸೆಕೆಂಡ್ ಸೆಕ್ಷನ್ ಕೃತಿಯಲ್ಲಿ ಆಕೆ ಏನೇನೆಲ್ಲ ಪ್ರತಿಪಾದಿಸ್ತಾಳೆ ಅಂತ ನೀವು ನೋಡಿದ್ದೀರಾ ಅಂತ. ಅವಳು ಸಿದ್ಧಪಡಿ ಹೆಚ್ಚು ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾಳೆ. ಅಂದ್ರೆ ಸ್ತ್ರೀಯರನ್ನ ಸಾವಿರಾರು ವರ್ಷಗಳಿಂದ ಅವಳ ಸ್ವತಂತ್ರ ವ್ಯಕ್ತಿ ಅಂತ ನೋಡಿಲ್ಲ. ಸಿದ್ಧಪಡಿಚು, ತಾಯಿ ಅಂದ್ರೆ ಹೇಗೆ, ಹೆಂಡತಿ ಅಂದ್ರೆ ಹೀಗಿರ್ಬೇಕು, ವೇಶ್ಯೆ, ವಿಷಕನ್ಯೆ, ಮಾಟಗಾತಿ, ಈ ತರ ಸಿದ್ಧಪಡಿ ಹೆಚ್ಚುಗಳಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂತ ಆಕೆ ಹೇಳೋದು. ಮತ್ತು ಸಮಾಜದಲ್ಲಿ ಗಂಡು ಹೆಣ್ಣು ಸಮಸಂಖ್ಯೆಯಲ್ಲಿದ್ದಾರೆ. ಒಂದು ಮಾನವ ಸಂತತಿಗೆ ಈಕ್ವಲ್ ಕಾರಣ, ಅವರು ಇಬ್ಬರು ಸಮಾನ ಕಾರಣರು. ಆದರೂ ಅವನು ಮಾನವ ಅಂತ ಗುರುತಿಸ್ಕೊತಾನೆ, ಗಂಡು ಹ್ಯೂಮನ್ ಬೀಯಿಂಗ್ ಅಂತ. ಬಟ್ ಹೆಣ್ಣು ತಾನು ಹೆಣ್ಣು ಅಂತಲೇ ಗುರುತಿಸ್ಕೋಬೇಕಾಗುತ್ತೆ ಅಂತ ಹೇಳ್ತಾಳೆ ಆಕೆ. ಅದನ್ನು ಗಮನಿಸಿ. ಮತ್ತೆ ಅರಿಸ್ಟಾಟಲ್ ಕಾಲದಿಂದ ಸ್ತ್ರೀ ಅಂತಂದ್ರೆ ಅವಳು ಶಪಿತಳು, ನಿಸರ್ಗ ಶಪಿತಳು. ಅಂದ್ರೆ ಅವಳಿಗೆ ಋತುಮತಿ ಆಗ್ತಾಳೆ, ಪ್ರಸವ ವೇದನೆ ಅನುಭವಿಸ್ಬೇಕು, ಮಕ್ಕಳನ್ನ ಹೆರಬೇಕು, ಈ ತರದೆಲ್ಲ ಪ್ರಾಬ್ಲಮ್ಸ್ ಅವಳು ಎದುರಿಸ್ತಾಳೆ. ಅದಕ್ಕೆ ಕಾರಣ ಅವಳು ನಿಸರ್ಗ ಶಪಿತಳು ಅಂತ, ನಿಸರ್ಗ ಅವಳಿಗೆ ಶಾಪ ಹಾಕಿದೆ ಅಂತ ಅರಿಸ್ಟಾಟಲ್ ಅವರೆಲ್ಲ ಮಾತಾಡ್ತಾರೆ. ಅದನ್ನ ಅವಳು ಚಾಲೆಂಜ್ ಮಾಡ್ತಾಳೆ ಸೀಮಂತವ್ವ. ಅಂದ್ರೆ ಆಕೆ ಹೇಳೋದು, ನೀವು ಹೆಣ್ಣನ್ನು ಗುರುತಿಸುವಾಗ ಹೇಗೆ ಗುರುತಿಸ್ತಾ ಇದ್ದೀರ? ಹಿಂದೆ ಗಣಿತಶಾಸ್ತ್ರಜ್ಞರು ಒಂದು ದೊಡ್ಡ ಲಂಬರೇಖೆ ಹಾಕಿ
ಅದರ ಆಧಾರದ ಮೇಲೆ ಇನ್ನು ಉಳಿದ ಗ್ರೇಕ್ಗಳನ್ನ ಗುರುತಿಸ್ತಿದ್ರಂತೆ ಅಂತ. ಹಂಗೆ ನೀವು ಪುರುಷನನ್ನ ಮಾನವತೆಯ ಪ್ರತಿನಿಧಿ ಅಂತ ಒಪ್ಪಿಕೊಂಡು ಅವನು ಕಂಪೇರ್ ಮಾಡಿ ಹೆಣ್ಣನ್ನು ಹೇಳ್ತಾ ಇದ್ದೀರಾ. ಯಾಕೆ ಕಂಪೇರ್ ಮಾಡ್ತೀರಾ ಅಂತ ಅವಳ ಪ್ರಶ್ನೆ. ಹೆಣ್ಣು ಹೆಣ್ಣು, ಗಂಡು ಗಂಡು ಅಂತ. ಮತ್ತು ಸ್ತ್ರೀಗಿರುವಂತಹ ಪ್ರಸವ ವೇದನೆ, ಸ್ತ್ರೀಗಿರ್ತಕ್ಕಂತಹ ಋತುಮತಿ ಆಗೋ ವಿಚಾರ, ಅವಳಿಗೆ ಬೇಕಾದ ದೈಹಿಕ ಸ್ಟ್ರಕ್ಚರ್, ಅವಳ ಭಾವನೆಗಳು, ಅವಳ ಭಾವನಾ ವ್ಯಕ್ತಿತ್ವ, ಇದೆಲ್ಲವೂ ಗಂಡಸಗಿಂತ ಅವಳು ಭಿನ್ನ, ಡಿಫ್ರೆಂಟ್ ಅಂತ ಹೇಳ್ತಾ ಇದೆ ವಿನಃ ಕೇಳುವಂತೆ ಎಲ್ಲ ಹೇಳ್ತಾ ಇದೆ ಅಂತ ಪ್ರಶ್ನೆ ಆಗ್ತಾಳೆ. ನೋಡಿ, ಇದು ಜಗತ್ತಿನ ಕಣ್ಣು ತೆರೆಸಿದಂತ ಅಂಶ. ಶಿ ಇಸ್ ಡಿಫ್ರೆಂಟ್, ನಾಟ್ ಇನ್ಫೀರಿಯರ್ ಅಂತ. ಇನ್ಫೀರಿಯರ್ ಅಂತ ಯಾಕೆ ಹೇಳ್ತಾ ಇದೆಯಾ ಅಂದ್ರೆ ಗಂಡು ಕಂಪೇರ್ ಮಾಡಿ ಹೇಳ್ತಾ ಇದೆಯಾ ಅಂತ. ಹಂಗಿದ್ರೆ ಹೆಣ್ಣಿಗಿರೋ ಕ್ವಾಲಿಟಿಗಳು ಗಂಡಿಗೆಲ್ಲ ಇದೆಯೇನು? ಹಾಗಾಗಿ ಸ್ತ್ರೀ ಕಂಪೇರ್ ಮಾಡಿ ಗಂಡನ ದುರ್ಬಲ ಅಂತ ಹೇಳ್ಬೋದಾ ನಾವು? ಒಪ್ಕೊಳ್ತೀರಾ? ಇದು ಆಕೆಯ ವಾದ ಅಂತ. ಮತ್ತು ಈ ಲೈಂಗಿಕ ಮೀನ್ಸ್ ದೈಹಿಕವಾದಂಥ ಅಂಶಗಳಿಗೆ ಯಾವುದೇ ಮೌಲ್ಯಗಳಿರಲ್ಲ ಅಂತ. ಗಂಡಿಗೆ ಈ ಥರ ಆರ್ಗನ್ಸ್ ಇದೆ, ಹೆಣ್ಣಿಗಿರ್ಕ ಆರ್ಗನ್ಸ್ ಇದೆ, ಅದು ಸೃಷ್ಟಿ ಸಹಜವಾದ, ಅದಕ್ಕೆ ನಾವು ಶ್ರೇಣೀಕೃತ ಮೌಲ್ಯಗಳನ್ನ ಹಚ್ಚಬೇಕಾದ ಅಗತ್ಯ ಇಲ್ಲ ಅಂತ ಆಕೆ ವಾದ ಮಾಡ್ತಾಳೆ. ಅದೆಲ್ಲ ನಾವು ಸೀಮಂತ ಬೋವಂದಾಗ ನೋಟ್ಸಲ್ಲೂ ಇದೆ, ಚೆಕ್ ಮಾಡಿ. ನೆಕ್ಸ್ಟ್ 4ನೇದು 1ನೇ ಪ್ರಶ್ನೆ, ಕನ್ನಡದಲ್ಲಿ ಸ್ತ್ರೀವಾದ ಬೆಳೆದು ಬಂದ ರೀತಿಯನ್ನು ಗುರುತಿಸಿರಿ ಅಂತ. ನೋಡಿ, ಕನ್ನಡದಲ್ಲಿ ಸ್ತ್ರೀವಾದದ ಬಗ್ಗೆ ನೋಟ್ಸಲ್ಲಿ ಜಸ್ಟ್ ಒಂದು ಪೇಜ್ ಇದೆ, ಚೆಕ್ ಮಾಡಿ. ಮತ್ತು ಕ್ಲಾಸಲ್ಲಿ ಕೂಡ ನಾನು ಹೇಳಿರ್ತೀನಿ, ಚೆಕ್ ಮಾಡಿ. ಈಗ ಸ್ತ್ರೀವಾದ ಇಲ್ಲಿ ಬೆಳೆದದ್ದೇನೆ ದಲಿತ ಬಂಡೆ ಸಾಹಿತ್ಯದ ನಂತರ, ದಲಿತ ಬಂಡೆ ಸಾಹಿತ್ಯ ಜೊತೆಗೆ ಅಂತ. ಅಲ್ಲಿವರೆಗೂ ಅದು ಅಷ್ಟರ ಮಟ್ಟಿಗೆ ಇರಲಿಲ್ಲ ಅಂತ. ಕನ್ನಡದಲ್ಲಿ ಲೇಖಕಿಯರಿದ್ರು, ಮೊದಲ ತಲೆಮಾರು ಲೇಖಕಿಯರು, 2ನೇ ತಲೆಮಾರು ಲೇಖಕರು, ನೀವು ಅದೆಲ್ಲ ನೋಡಿ ನೋಟ್ಸಲ್ಲಿ ಇದೆ, ಗಮನಿಸಿ. ಸರಸ್ವತಿ ರಾಜಗೌಡರ ಮತ್ತು ಜಯದೇವಿ ಕಾಯಿಲೆಗಡೆ, ಕಲ್ಯಾಣಮ್ಮ, ಈ ಥರದ ಲೇಖಕಿಯರು ಒಂದು ರೀತಿ ಸಂಪ್ರದಾಯಸ್ಥ ಬರವಣಿಗೆ ಮಾಡ್ತಿದ್ದಂಥವ್ರು. ಆಮೇಲೆ ತ್ರಿವೇಣಿಯಂತಹ, ಅನುಪಮ ನಿರಂಜನಂತಹ ಲೇಖಕಿಯರು, ಅವ್ರದ್ದೊಂದು ಗುಂಪು, ಒಂದಷ್ಟು ಜನ ಸಂಶೋಧಕರದು ಹೆಸರೆಲ್ಲ ಇದೆ, ಸ್ವಲ್ಪ ಗಮನಿಸಿ ನೋಟ್ಸಲ್ಲಿ. ಬಟ್ ಅಧಿಕೃತವಾಗಿ ಸ್ತ್ರೀವಾದಿ ವಿಮರ್ಶೆ, ಸ್ತ್ರೀವಾದ ಅಂತಕ್ಕಂಥದ್ದು ಬೆಳೆದು ಬಂದಿದ್ದು 70ರ ದಶಕದಲ್ಲಿ ಅಂತ. ಅದರಲ್ಲಿ ಒಂದಷ್ಟು ಹೆಸರುಗಳಿದೆ, ನೀವು ಗಮನಿಸಿ. ಆರ್ ಇಂದಿರಾ ಅನ್ನೋದೊಂದು ಸ್ತ್ರೀವಾದಿ ಪ್ರವೇಶಕ್ಕೆ ಅಂತ ಕೃತಿ ಇದೆ. ಮತ್ತೆ ಅನುಪಮ ನಿರಂಜನ ಅವರ ಮಕ್ಕಳು ಸೀಮಂತಿ ನಿರಂಜನ ಮತ್ತು ತೇಜಸ್ವಿ ನಿರಂಜನ ಅಂತ ಅವರದ್ದು ಕೃತಿ, HS ಶ್ರೀಮತಿ, ಆಮೇಲೆ ವಿಜಯ ದಬ್ಬೆ, ಈ ಥರದ ಲೇಖಕಿಯರು ಬಹಳಷ್ಟು ಪ್ರಾರಂಭದಲ್ಲಿ ಸ್ತ್ರೀವಾದವನ್ನು ಕುರಿತಂತೆ ಬಹಳಷ್ಟು ವರ್ಕ್ ಮಾಡಿದ್ದಾರೆ. ಇದನ್ನ ನೀವು ನೋಟ್ಸಲ್ಲಿ ಗಮನಿಸಿ, ಸ್ತ್ರೀವಾದಿ ವಾದ ಹೆಂಗ್ ಬೆಳೆದು ಬಂತು ಅಂತ. ಈ ಸ್ತ್ರೀವಾದದಲ್ಲಿ ಆ ಸ್ತ್ರೀವಾದ ಬೆಳೆದು ಬಂತೇನೋ ನಿಜ, ಬಟ್ ಅದು ಎದುರಿಸಬೇಕಾದಂಥ ಸವಾಲುಗಳೇನು ಅಂತಲೂ ಚರ್ಚೆ ಮಾಡಿದ್ದೀವಿ, ಗಮನಿಸಿ. ಅಂದರೆ ಯುರೋಪ್ನಲ್ಲಿ ಒಂದು ಏಕಾಕೃತ್ಯ ಸ್ತ್ರೀವಾದ ಹೇಗೆ ಬೆಳೀತು, ಹಂಗೆ ಇಲ್ಲಿ ಭಾರತದಲ್ಲಿ ಬೆಳೆಯೋಕ್ಕಾಗಲ್ಲ, ಕನ್ನಡದಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ. ಇಲ್ಲಿ ಶ್ರೇಣೀಕೃತವಾದ ವ್ಯವಸ್ಥೆ ಇದೆ. ಈ ಶ್ರೇಣೀಕೃತವಾದ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಮಹಿಳೆ ಸಮಸ್ಯೆನೇ ಬೇರೆ, ದಲಿತ ಮಹಿಳೆ ಸಮಸ್ಯೆನೇ ಬೇರೆ, ಈ ಮಧ್ಯದಲ್ಲಿ ಇರ್ತಕ್ಕಂಥ ಶೂದ್ರ ಮಹಿಳೆ ಸಮಸ್ಯೆನೇ ಬೇರೆ. ಆಮೇಲೆ ಬ್ರಾಹ್ಮಣ ಮಹಿಳೆ ಮಹಿಳೆಗಷ್ಟೇ ಶೋಷಣೆಗೊಳಗಾಗ್ತಾಳೆ, ದಲಿತ ಮಹಿಳೆ ಮಹಿಳೆಯಾಗಿ ಪ್ಲಸ್ ದಲಿತಳಾಗಿ 2 ರೀತಿಯ ಶೋಷಣೆಗೊಳಗಾಗ್ತಾಳೆ. ಮತ್ತು ದಲಿತ ಮಹಿಳೆಗಿರೋ ಸ್ವಾತಂತ್ರ್ಯ ಬ್ರಾಹ್ಮಣ ಮಹಿಳೆಗಿರಲ್ಲ. ನೀವು ವ್ಯವಸ್ಥೆಯಲ್ಲಿ ಮೇಲಕ್ಕೆ ಹೋಗ್ತಾ ಹೋಗ್ತಾ ಸ್ತ್ರೀಯರಿಗೆ ಗುಲಾಮಗಿರಿ ಜಾಸ್ತಿ ಆಗುತ್ತೆ, ಪರಾಧೀನತೆ ಜಾಸ್ತಿ. ನೀವು ಮೇಲಿನ ಕೆಳಗಡೆ ಬರ್ತಾ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಜಾಸ್ತಿ. ಈ ಥರ ಇಲ್ಲಿ ಸೊಸೈಟಿ ಬಹಳ ಸಂಕೀರ್ಣವಾಗಿರೋದ್ರಿಂದ ಇಲ್ಲಿ ಒಂದು ನಿರ್ದಿಷ್ಟವಾದ ಸ್ತ್ರೀವಾದ ಬೆಳೆಸಲಿಕ್ಕೆ ತುಂಬಾ ಸಾಹಸ ಇದೆ, ಕಷ್ಟ ಇದೆ ಅಂತ. ಅದು ಸವಾಲು ಅಂತಂದ್ರೆ ಸ್ತ್ರೀವಾದ ಮತ್ತು ಭಾರತೀಯತೆ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ ಧರಣಿದೇವಿ ಮಾಲಗತ್ತಿ ಅವರು, ಇದೇ ಸಬ್ಜೆಕ್ಟ್ ಇಟ್ಕೊಂಡು. ಅದನ್ನೇ ಗಮನಿಸಿ. ಮತ್ತೆ 4ನೇದಲ್ಲಿ 2ನೇ ಪ್ರಶ್ನೆ, ಚಾರಿತ್ರಿಕ ವಿಮರ್ಶೆ ಗುಣದೋಷಗಳನ್ನು ವಿಶ್ಲೇಷಿಸಿರಿ ಅಂತ ಇದೆ. ಚಾರಿತ್ರಿಕ ವಿಮರ್ಶೆ ಅಂದರೆ ಏನು, ಹಿಪೋಲಿಟೇನ್ ಅದನ್ನು ಹೇಗೆ ಬೆಳೆಸ್ದ, ಯಾವುದನ್ನು ಚಾರಿತ್ರಿಕ ವಿಮರ್ಶೆ ಅಂತ ಕರೀತಾರೆ, ಆ ಪಾಯಿಂಟ್ಸ್ ಎಲ್ಲ ಗಮನಿಸಿ. ಕ್ಲಾಸಲ್ಲಿ ಬರ್ಸಿದ್ದೀನಿ, ನೋಟ್ಸಲ್ಲ ಇದೆ, ಚೆಕ್ ಮಾಡಿ. ಆದರೆ ಗುಣ ಅಂದಾಗ ಹೆಂಗೆ ಅದು ಒಬ್ಬ ಕವಿಯ ಅವನು ಹಿಪೋಲಿಟೇನ್ ಹೇಳ್ತಾನೆ, ಜನಾಂಗ, ಕಾಲಘಟ್ಟ ಮತ್ತು ವೈಚಾರಿಕತೆ ಅಂತ 3 ಪಾಯಿಂಟ್ ಹೇಳ್ತಾನೆ. ಇವತ್ತು ಗಮನಿಸಿ. ಅಂದರೆ ಒಬ್ಬ ಕವಿ ಅಂದರೆ ಒಂದು ನಿರ್ದಿಷ್ಟವಾದ ಜನಾಂಗಕ್ಕೆ ಸೇರಿರ್ತಾನೆ.
ಆ ಜನಾಂಗಕ್ಕೊಂದು ಪ್ರತಿಭೆ ಇರ್ತದೆ, ಆ ಪ್ರತಿಭೆನ ಆ ಜನಾಂಗ ವಾಸಿಸುವಂತ ಭೂಗೋಳ ನಿರ್ಧರಿಸುತ್ತೆ ಅಂತ. ಉಷ್ಣ ಪ್ರದೇಶದ ಪ್ರತಿಭೆ ಬೇರೆ, ಶೀತ ಪ್ರದೇಶದ ಪ್ರತಿಭೆ ಬೇರೆ, ಸಮಶೀತೋಷ್ಣ ವಲಯದ ಪ್ರತಿಭೆನೇ ಬೇರೆ. ಕಾಡಿನಲ್ಲಿ ವಾಸ ಮಾಡೋ ಜನರು, ಮರುಭೂಮಿಲಿ ವಾಸ ಮಾಡೋ ಜನರು, ನಗರಗಳಲ್ಲಿ ವಾಸ ಮಾಡೋ ಜನರು, ಅಂದ್ರೆ ಆ ನಿರ್ದಿಷ್ಟ ಜನಾಂಗ ಎಲ್ಲಿ ವಾಸ ಮಾಡ್ತದೆ ಆ ಭೂಗೋಳ ಇಂಪಾರ್ಟೆಂಟ್ ಅಂತ. ಅಂದ್ರೆ ಒಬ್ಬ ಕವಿಯ ಅಧ್ಯಯನ ಅಂದ್ರೆ ಆ ಕವಿನ ರೂಪಿಸಿದ ಜನಾಂಗದ ಅಧ್ಯಯನ, ಜನಾಂಗವನ್ನು ರೂಪಿಸಿದಂತ ಭೂಗೋಳದ ಅಧ್ಯಯನ ಅಂತ. ಆ ವಿವರ ಇಲ್ದೇನೆ ನಾವು ಕೃತಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಅವನು ಹೇಳುದು. ಹಂಗೆ ಕಾಲಘಟ್ಟ ಅಂದ್ರೆ ಕವಿ ಯಾವ ಕಾಲಘಟ್ಟದಲ್ಲಿದ್ದಾನೆ, ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿದ್ದಾನೆ, ಅವನ ದೇಶ ಗುಲಾಮಗಿರಿಲಿದ್ದಾಗಿದ್ನ, ಅವನು ಕುರುಡನೆ ಅಥವಾ ಅವನು ದೇಶಭ್ರಷ್ಟನಾಗಿದ್ನ, ಅವನ ಕಾಲಘಟ್ಟದಲ್ಲಿ ಏನೇನು ಇನ್ಸಿಡೆಂಟ್ಸ್ ನಡೆದುವ ಎಲ್ಲದರ ಪರಿಚಯ ಇರಬೇಕು ಅಂತ. ಒಬ್ಬ ಕವಿ ಅಧ್ಯಯನ ಅಂದ್ರೆ ಕವಿಯ ಕಾಲಘಟ್ಟದ ಅಧ್ಯಯನ ಅಂತ. ಹಂಗೆ ವೈಚಾರಿಕತೆ ಎಂದಾಗ ಆ ಕವಿಯ ಕಾಲಘಟ್ಟದಲ್ಲಿ ಇದ್ದಂಥ ಐಡಿಯಾಲಜಿ ಯಾವುದು ಅಂತ. ಪಂಪನ ಕಾಲದ ಐಡಿಯಾಲಜಿನೇ ಬೇರೆ, ಬಸವಣ್ಣನ ಕಾಲದ ಐಡಿಯಾಲಜಿನೇ ಬೇರೆ, ನವೋದಯರ ಕಾಲದ ಐಡಿಯಾಲಜಿನೇ ಬೇರೆ, ಈಗ ದಲಿತ ಬಂಡೆ ಸಾಹಿತ್ಯದ ಐಡಿಯಾಲಜಿನೇ ಬೇರೆ ಅಂತ. ಹಂಗಾಗಿ ಆ ಕಾಲಘಟ್ಟದಲ್ಲಿ ಏನೇನಿತ್ತು ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಬಹಳಷ್ಟು ವರ್ಷಗಳ ಕಾಲ, ಸುಮಾರು 50-60 ವರ್ಷಗಳ ಕಾಲ ಯುರೋಪ್ನಲ್ಲಿ ಬಹಳ ವೈಜ್ಞಾನಿಕ ವಿಮರ್ಶೆ ಅಂತ ಅನ್ಸ್ಕೊಂಡಿದ್ದೆ, ಚಾರಿತ್ರಿಕ ವಿಮರ್ಶೆ ಒಂದು ಕಾಲದಲ್ಲಿ TS Eliot ಬರೋವರೆಗೆ. ಅದೆಲ್ಲ ಅದರ ಗುಣ ಗಮನಿಸಿ. ದೋಷ ಅಂದಾಗ ಸಾಮಾನ್ಯವಾಗಿ ಇದು ಕವಿ ಪ್ರತಿಭೆನ ನಗಣ್ಯ ಮಾಡ್ತದೆ, ಆಮೇಲೆ ಪೂರ್ವಾಗ್ರಹ ಪೀಡಿತರಾಗ್ಬಿಡ್ತೀವಿ ಮೊದಲೇ ನಾವು ಅನ್ನೋದು. ಮತ್ತು ಇವನೇನು ಹೇಳ್ತಾನೆ, ಜನಾಂಗ, ಕಾಲಘಟ್ಟ, ವೈಚಾರಿಕತೆ, ಯುಗ ಅಂತ ಅವೆಲ್ಲ ಎಲ್ಲರ ಮೇಲೆ ಒಂದೇ ಥರ ಪರಿಣಾಮ ಬೀರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಅದಕ್ಕೆ ಗಮನಿಸಿ. ಆಮೇಲೆ ಇವರು ಕವಿಯ ಕಾಲಘಟ್ಟ, ಜನಾಂಗ, ಯುಗ, ವೈಚಾರಿಕತೆ ಎಲ್ಲ ನೋಡಿ ಕಾವ್ಯನೇ ಬಿಟ್ಬಿಡ್ತಾರೆ ಅಂತ. ಕಾವ್ಯನೇ ಬಿಟ್ಬಿಡ್ತಾರೆ ಅಂತ. ಒಂದು ಕಾವ್ಯ ಅರ್ಥ ಆಗದೆ ಇರೋ ಪ್ರಯತ್ನ ಏನಂತ TS Eliot ಹೇಳೋದು. ಚಾರ್ಜರ್ನದ ಡೀಟೇಲ್ಸ್ ಎಲ್ಲ ನೋಡಿ, ಚಾರ್ಜರ್ನ ಸಂಸ್ಕೃತಿ, ಧರ್ಮ, ಶಬ್ದ, ವ್ಯಾಕರಣ ಎಲ್ಲ ನೋಡ್ಬಿಟ್ಟು ಚಾರ್ಜರ್ ಕಾವ್ಯನೇ ಅರ್ಥ ಆಗದೆ ಹೋಗ್ಬಿಟ್ರೆ ಇದು ಅದ್ರ ದೊಡ್ಡ ದೋಷ ಅಂತ ಹೇಳ್ತಾನೆ, ಅದನ್ನು ಗಮನಿಸಿ. ನೆಕ್ಸ್ಟ್ ಮೂರನೇದು ಪ್ರಾಯೋಗಿಕ ವಿಮರ್ಶೆ ಅಂತ. ಅದು IA Richards ನೋಟ್ಸಲ್ಲಿ ಡೀಟೇಲ್ ಆಗಿದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದು ಪ್ರಾಯೋಗಿಕ ವಿಮರ್ಶೆ ಅಂದಾಗ ಅದು ಪ್ರಾಕ್ಟಿಕಲ್. ಆನ್ವಯಿಕ ವಿಮರ್ಶೆ ಅಂದ್ರೆ ಒಂದೇ, ಪ್ರಾಯೋಗಿಕ ವಿಮರ್ಶೆ ಅಂದ್ರೆ ಒಂದೇ. IA Richards ಅದು ಎಂದಿಗೂ ಮುಗಿಯೋದಲ್ಲ, ನಿರಂತರ ಬೆಳೀತಾ ಇರುವಂಥ ವಿಮರ್ಶೆ ಅಂತ. ಕಾಲದಿಂದ ಕಾಲಕ್ಕೆ ಹೊಸ ಹೊಸ ಅರ್ಥಗಳನ್ನ ಕೃತಿಗೆ ಕೊಡಬಲ್ಲದು ಅಂತ. ನೆಕ್ಸ್ಟ್ 4ನೇದು ರಷ್ಯನ್ ರೂಪನಿಷ್ಠ ವಿಮರ್ಶೆ ಪರಿಕಲ್ಪನೆಗಳು. ಆಲ್ರೆಡಿ ಹೇಳಿದ್ದೀನಿ. ಕಾವ್ಯದ ಭಾಷೆ ಮತ್ತು ಕಥನ ವಿಶ್ಲೇಷಣೆ ಮತ್ತು ಸಾಹಿತ್ಯ ಚರಿತ್ರೆ ಸ್ವರೂಪ, ಅವು 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ನೀವಿಲ್ಲಿ. 5ನೇ ಪ್ರಶ್ನೆ, 5ನೇದರಲ್ಲಿ 1ನೇದು ವಿಮರ್ಶೆ ಎಂದರೇನು, ಪಾಶ್ಚಾತ್ಯರಲ್ಲಿ ಅದು ಬೆಳೆದು ಬಂದ ಬಗ್ಗೆ ಏನು. ನಮ್ಮಲ್ಲಿ ಮೀಮಾಂಸೆ ಬೆಳೀತು ಅಂತ ಹೇಳಿದ್ದೀವಿ ಭರತನಿಂದ. ಅಲ್ಲಿ ಅರಿಸ್ಟಾಟಲ್ ಮತ್ತು ಪ್ಲೇಟೋ ಅವರಿಂದ ಶುರುವಾಯಿತು ವಿಮರ್ಶೆ ಅಂತ. ಹೋಮರ್ನ ಕಾವ್ಯಗಳಿಗೆ ಪ್ರತಿಕ್ರಿಯಿಸ್ತಾ ಸೃಷ್ಟಿಯಾದದ್ದು ವಿಮರ್ಶೆ. ಆಮೇಲೆ ಅರಿಸ್ಟಾಟಲ್ದು ಪೊಯೆಟಿಕ್ಸ್ ಅಂತ ಕಾನ್ಸೆಪ್ಟೇ ಇದೆ, ಕೃತಿನೇ ಇದೆ, ಗಮನಿಸಿ. ಆಮೇಲೆ ಅಲ್ಲಿ ಹೊರೆಸ್ ಒಂದು ಕಾವ್ಯಕಲೆ ಅಂತ ಕೃತಿ, ಆರ್ಟ್ ಆಫ್ ಪೊಯೆಟ್ರಿ ಅಂತ, ಲಾಂಜಿನೆಸ್ ಅಂತ ಇನ್ನೊಬ್ಬ, ಒಂದು ಸಬ್ಲಿಮಿಟಿ ಅಂತ, ಭವ್ಯತೆ ಅಂತ ಕಾನ್ಸೆಪ್ಟ್. ಈ ಥರ ವಿಮರ್ಶೆ ಬೆಳ್ಕೊಂಡು ಬಂತು. ಪ್ಲೇಟೋ, ಅರಿಸ್ಟಾಟಲ್, ಹೊರೆಸ್, ಲಾಂಜಿನೆಸ್ ಅವರಿಂದ ಬೆಳೆದು ಬಂದಿದೆ. ಈಗ TS Eliot, IA Richards, FR Lewis ಇಲ್ಲಿವರೆಗೂ ಇದೆ, ಬೆಳೆದು ಬಂದಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ CN ರಾಮಚಂದ್ರನ್ ಅವರ ಟೆಕ್ಸ್ಟ್ ಕೃತಿಯಲ್ಲಿ ಆರಂಭದ 1 ಮತ್ತು 2ನೇ ಅಧ್ಯಯನ ಓದೋದು ತುಂಬ ಒಳ್ಳೆಯದು. ವಿಮರ್ಶೆ ಎಂದರೆ ಏನು, ವಿಮರ್ಶೆ ಅಂದರೆ ಏನು ಅನ್ನೋದು ಕ್ಲಿಯರ್. ನೀವು ವಿಮರ್ಶೆ ಅನ್ನೋದು ಇಂಗ್ಲೀಷಲ್ಲಿ ನಾವು ಕ್ರಿಟಿಸಿಸಮ್ ಅಂತೀವಿ. ಆ ವರ್ಡ್ ಹೆಂಗೆ ಬಂತು, ಕ್ರಿಟಿಸಿಸಮ್ ಆ ವರ್ಡ್ ನೋಡಿ, ಅದು ಗ್ರೀಕ್ ವರ್ಡ್ ಕ್ರಿಟಿಕೋಸ್ ಅಂತ ಒಂದು ಪದ, ಅಲ್ಲಿಂದ ಕ್ರಿಟಿಕ್ ಅನ್ನೋ ಪದ ಬಂದಿದೆ ಅಂತ. ಅಂದರೆ ಕ್ರಿಟಿಕೋಸ್ ಇಂದ ಕ್ರಿಟಿಕ್ ಪದ ಬಂದು ಆಮೇಲೆ ಕ್ರಿಟಿಸಿಸಮ್ ಬಂದಿದೆ ಅಂತ. ಕ್ರಿಟಿಕೋಸ್ ಅಂದರೆ ಮೂಲತಃ ಮೌಲ್ಯಮಾಪನ ಮಾಡು, ಜಡ್ಜ್ ಮಾಡು, ಬೆಲೆ ಕಟ್ಟು ಅಂತ ಅರ್ಥ ಇದೆ ಗ್ರೀಕ್ ಅಲ್ಲಿ ಅಂತ. ಗ್ರೀಕ್ ಮತ್ತು ಲ್ಯಾಟಿನ್ ವರ್ಡ್ ಅದು ಅಲ್ಲಿಂದ ಬಂದಿದೆ. ಈಗ ಆ ಲಿಟ್ರರಿ ಕ್ರಿಟಿಸಿಸಮ್ ಅನ್ನೋದಕ್ಕೆ ನಾವು ಸಾಹಿತ್ಯ ವಿಮರ್ಶೆ ಅಂತ ಕರಿತೀವಿ. ವಿಮರ್ಶೆ ಅನ್ನೋ ಪದನ H. ತಿಪ್ಪೇಂದ್ರ ಸ್ವಾಮಿ ಬಿಡಿಸ್ತಾರೆ, ವಿ ಪ್ಲಸ್ ಮೃಷ್ ಅಂತ. ಮೃಷ್ ಅಂದರೆ ಉಜ್ಜು, ತೀಡು, ಬಡಿ, ಹೊರಗೆ ಹಚ್ಚು, ಬೆಲೆ ಕಟ್ಟು ಅಂತ ಅರ್ಥ ಇದೆ ಅಂತ.
ಹಾಗಾಗಿ ಇಲ್ಲಿ ಕ್ರಿಟಿಕೋಸ್ಗೆ ಇಲ್ಲಿ ವಿಮರ್ಶೆ ಪದ ಈಕ್ವಲ್ ಆಗುತ್ತೆ ಅಂತೇಳಿ ಸಾಹಿತ್ಯ ವಿಮರ್ಶೆ ಅಂತ. ಹಾಗೆ ವಿಮರ್ಶೆ ಅಂತ ಬರೀರಿ, ಹಂಗಂದ್ರೆ ಏನು ಅಂತ. ಮೀಮಾಂಸೆಗೂ ವಿಮರ್ಶೆಗೂ ವ್ಯತ್ಯಾಸ ಇದೆ. ಮೀಮಾಂಸೆ ಅಂದಾಗ ಕಾವ್ಯವನ್ನು ಕುರಿತಂತ ಚರ್ಚೆ ಅಷ್ಟೇ, ಬಟ್ ವಿಮರ್ಶೆ ಅಂದಾಗ ಚರ್ಚೆ ಆದ್ಮೇಲೆ ಮೌಲ್ಯಮಾಪನ ಮಾಡೋದು, ಕೃತ್ಯ ಬೆಲೆ ಕಟ್ಟೋದು ಅಂತ, ಅದನ್ನು ಅನಲೈಸ್ ಮಾಡಿ. ಪಾಶ್ಚಾತ್ಯದಲ್ಲಿ ಹೆಂಗೆ ಬೆಳೆದು ಬಂತು ಅಂದಾಗ ಪ್ಲೇಟೋ ಅರಿಸ್ಟಾಟಲ್ರಿಂದ ಶುರು ಮಾಡಿಕೊಂಡು ಐ ರಿಚರ್ಡ್ಸ್ವರೆಗೂ ತಗೊಬರ್ಬೇಕು. 5ನೇದಲ್ಲಿ 2ನೇದು ಕನ್ನಡದಲ್ಲಿ ನವೋದಯ ವಿಮರ್ಶೆ ಬೆಳವಣಿಗೆ. ಇದಕ್ಕೆ ನೋಟ್ಸು 3.5 ಪೇಜ್ ನಾನೇ ಖುದ್ದು ತುಂಬ ಕಷ್ಟಪಟ್ಟು ಬರೆದಿರುವಂಥ ನೋಟ್ಸು ನಿಮಗೆ ಇದೇ ಕೊಟ್ಟಿದ್ದೀವಿ, ಗಮನಿಸಿ ಅಂತ. ನವೋದಯ ವಿಮರ್ಶೆ ನೋಡಿ, ನವೋದಯ ಕಾಲ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶೇಷವಾದಂಥ ಕಾಲ. ಇಡೀ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಸ್ಪರ್ಶ ಕೊಟ್ಟಂಥ ಕಾಲ. ನಾವು ಹೆಂಗೆ ಪಾಶ್ಚಾತ್ಯರಿಂದ ಸಣ್ಣ ಕತೆ, ಕಾದಂಬರಿ, ಶೋಕಗೀತೆ, ಭಾವಗೀತೆ, ಸುನೀತ ಇವನ್ನೆಲ್ಲ ಹೆಂಗೆ ತಗೊಂಡು ಹಾಗೆ ವಿಮರ್ಶೆನೂ ತಗೊಂಡಿದ್ದೀವಿ ಅಂತ. ಅಲ್ಲಿವರೆಗೆ ನಮಗೆ ಹತ್ರ ಇದ್ದೇ ಮೀಮಾಂಸೆ ಅಂತ. ಕಾವ್ಯನ ಕುರಿತಂತ ಚರ್ಚೆ ಅಷ್ಟೇ ಇತ್ತು, ಮೀಮಾಂಸೆ ಅಷ್ಟೇ. ವಿಮರ್ಶೆ ಬಂದಿದ್ದು ಅಲ್ಲಿಂದ, ಪಾಶ್ಚಾತ್ಯರಿಂದ. ಬಟ್ ನವೋದಯ ಪೀರಿಯಡ್ ಹೆಂಗಿದೆ, ನವೋದಯ ಕವಿಗಳಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇತ್ತು. ಒಂದ್ ಕಡೆ ಅವ್ರು ಕನ್ನಡನ ಕಟ್ಟಬೇಕಾಗಿತ್ತು, ಏಕೀಕರಣ ಚಳವಳಿಯಲ್ಲಿ ಭಾಗವಹಿಸಬೇಕಾಗಿತ್ತು. ಒಂದ್ ಕಡೆ ಇಂಗ್ಲಿಷ್ನ ಪರಿಚಯ, ಒಂದ್ ಕಡೆ ಹಳೆಯ ಕನ್ನಡ ಸಾಹಿತ್ಯದ ಒಂದು ಅಭಿಮಾನ ಎಲ್ಲ ಇತ್ತು ನವೋದಯರಿಗೆ. ಹಾಗಾಗಿ ದಿಢೀರಂತ ವಿಮರ್ಶೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಅವರ ವಿಮರ್ಶೆ ಮುನ್ನುಡಿಗಳಲ್ಲಿ, ಪ್ರಸ್ತಾವನೆಗಳಲ್ಲಿ ಸಾಮಾನ್ಯವಾಗಿ ಅಲ್ಲೇ ಕಾಣಿಸ್ಕೊತಾ ಇತ್ತು ಅಂತ. ಶಿಸ್ತುಬದ್ಧವಾದಂಥ ದೊಡ್ಡ ದೊಡ್ಡ ವಿಮರ್ಶಾ ತತ್ವಗಳನ್ನ ಅವ್ರಿಗೆ ಕೊಡೋಕ್ಕೆ ಆಗಿಲ್ಲ. ಹಾಗಾಗಿ ಈಗ ಪಂಪನಲ್ಲಿ ಧ್ವನಿ ಗುರುತಿಸೋದೇ ಅವ್ರಿಗೆ ದೊಡ್ಡ ವಿಮರ್ಶೆ, ರನ್ನನಲ್ಲಿ ಆ ಶಕ್ತಿಯನ್ನು ಗುರುತಿಸೋದು, ಹೀಗೆ ಆ ಥರದ್ದು ವಿಷಯಗಳಷ್ಟೇ ಮಾನ್ಯತೆ ಆಗ್ತಾ ಇತ್ತು ಅಂತ ನವೋದಯ ವಿಮರ್ಶೆ. ಅದನ್ನು ಗಮನಿಸಿ. ಆಮೇಲೆ ಮಾಸ್ತಿಯವರ ಸಾಹಿತ್ಯ ವಿಮರ್ಶೆನ ಟೆಕ್ಸ್ಟ್ ಗಮನಿಸಿ. ಕುವೆಂಪು ಅವ್ರದ್ದು ದ್ರೌಪದಿಯ ಶ್ರೀಮುಡಿ, ಸರೋವರದ ಸಿರಿಗನ್ನಡಿಯಲ್ಲಿ, ತಪೋನಂದನ, ರಸೋವೈಸಹ ಇವೆಲ್ಲ ನವೋದಯ ವಿಮರ್ಶೆಗೆ ಬೆಸ್ಟ್ ಎಕ್ಸಾಂಪಲ್ಸ್. ಆಮೇಲೆ ಎಸ್ ವಿ ರಂಗಣ್ಣ ಅವರು ಆವತ್ತಿನ ವಿಮರ್ಶಕರು, ನವೋದಯ ಪೀರಿಯಡ್ ವಿಮರ್ಶಕರು. ಅವ್ರದ್ದು ಶೈಲಿ ಅಂತ ಪುಸ್ತಕನೇ ಇದೆ, ಹರಿಹರನ ಶೈಲಿ, ನಾಗಚಂದ್ರನ ಶೈಲಿ, ಈ ಥರದ್ದು ಇಟ್ಕೊಂಡು ಬರ್ತಿದ್ದಾರೆ. ನವೋದಯ ವಿಮರ್ಶೆ ಅಂದರೆ ಈ ಥರ ನೋಟ್ಸಲ್ಲಿ ಚೆನ್ನಾಗಿದೆ, ಗಮನಿಸಿ. ನೆಕ್ಸ್ಟ್ 5ನೇದಲ್ಲಿ 3ನೇ ಪ್ರಶ್ನೆ, ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ. ಇದು ಬೇಸಿಕ್. ಕಾವ್ಯ ಮೀಮಾಂಸೆ ಅಂದರೆ ಏನು, ಹೆಂಗೆ ಬೆಳೀತು, ಸಾಹಿತ್ಯ ವಿಮರ್ಶೆ ಅಂದರೆ ಏನು, ಹೆಂಗೆ ಬೆಳೀತು ಅಂತ. ಕಾವ್ಯ ಮೀಮಾಂಸೆಯ ಪದಕ್ಕೆ ಮೊದಲು ಅಲಂಕಾರ ಶಾಸ್ತ್ರ ಅಂತಿತ್ತು. ಆಮೇಲೆ ರಾಜಶೇಖರ ಬಂದು ಕಾವ್ಯ ಮೀಮಾಂಸೆ ಅಂತ ಪುಸ್ತಕ ಬರೆದ ಮೇಲೆ 9ನೇ ಶತಮಾನದಲ್ಲಿ ಅದಕ್ಕೆ ಕಾವ್ಯ ಮೀಮಾಂಸೆ ಅಂತ ಹೆಸರು ಬಂತು. ಅಲ್ಲಿವರೆಗೂ ಅಲಂಕಾರ ಶಾಸ್ತ್ರ ನಮ್ಮಲ್ಲಿ. ಭರತನೇ ಇದರ ಮೂಲ ಪುರುಷ. ಆಮೇಲೆ ಭಾಮಹ, ದಂಡಿ, ವಾಮನ, ಕುಂತಕ, ಆನಂದವರ್ಧನ, ವಿಶ್ವನಾಥ, ಹೀಗೆ ಅದೊಂದು ದೊಡ್ಡ ಪರಂಪರೆ, ಅಭಿನವ ಗುಪ್ತ, ಹೀಗೆ ಬೆಳೆದು ಬಂದಿದೆ ಅಂತ ಬರೀಬೇಕು. ಕಾವ್ಯ ಮೀಮಾಂಸೆ ಅಂದರೆ ಕಾವ್ಯವನ್ನು ಕುರಿತ ಚರ್ಚೆ. ಕಾವ್ಯ ಅಂದರೆ ಏನು, ಕಾವ್ಯದಲ್ಲಿ ಗುಣ ಯಾವುದು, ದೋಷ ಯಾವುದು, ಕಾವ್ಯದ ಮೂಲಭೂತ ತತ್ವಗಳು ಯಾವ, ಏನೇನು ಇರಬೇಕು, ಏನೇನು ಇರಬಾರದು, ಈ ಚರ್ಚೆ ಕಾವ್ಯ ಮೀಮಾಂಸೆ ಅಂತ. ಸಾಹಿತ್ಯ ವಿಮರ್ಶೆ ಪಾಶ್ಚಾತ್ಯರದು. ಪ್ಲೇಟೋ, ಅರಿಸ್ಟಾಟಲ್, ಹೊರೇಸ್, ಲಾಂಜಿನಸ್ ಇಂದ ಬೆಳೆದು ಬಂದದ್ದು ಅಂತ. ಅವರು ಕೂಡ ಈ ಎಲ್ಲ ಕೆಲಸನೂ ಮಾಡ್ತಾರೆ. ಕಾವ್ಯ ಮೀಮಾಂಸೆ ಮಾಡಿ ಎಲ್ಲ ಕೆಲಸ ವಿಮರ್ಶೆ ಮಾಡುತ್ತೆ. ಬಟ್ ಅದನ್ನ ಮೀರಿ ಅವರು ಕಾವ್ಯವನ್ನು ಮೌಲ್ಯಮಾಪನ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ, ಅದಕ್ಕೊಂದು ಬೆಲೆ ಕಟ್ತಾರೆ ಅಂತ. ಹಂಗಾಗಿ ವಿಮರ್ಶೆ ಮೀಮಾಂಸೆಗಿಂತ ಹೆಚ್ಚು ಮುಂದುವರೆದಿದೆ, ಅಡ್ವಾನ್ಸ್ ಆಗಿದೆ ಅಂತ. ನಮ್ಮಲ್ಲಿ ಯಾಕೆ ಕಾವ್ಯವನ್ನು ಕುರಿತಂತೆ, ಈ ಒಟ್ಟು ಕಾವ್ಯವನ್ನು ಕುರಿತಂತೆ ಬೆಲೆ ಕಟ್ಟೋ ಕೆಲಸ, ಮೌಲ್ಯಮಾಪನ ಮಾಡೋ ಕೆಲಸ ಯಾಕೆ ಮಾಡಲಿಲ್ಲ ಅಂದರೆ ಅದಕ್ಕೆ ಧರ್ಮದ್ದೇ ಕಾರಣ. ನಮ್ಮಲ್ಲಿ ಕವಿ ಅಂದರೆ ಋಷಿ ಅಂತ ಕರೀತಿದ್ರು. ಆಗ ಸಾಹಿತ್ಯ ಅಂದರೆ ಧರ್ಮ ಪ್ರತಿಪಾದನೆಗೆ ಇರ್ತಾ ಇತ್ತು. ಹಾಗಾಗಿ ಅಂಥ ಕಾವ್ಯವನ್ನು ಹೆಂಗೆ ಜಡ್ಜ್ ಮಾಡೋದು? ಈ ಕಾವ್ಯ ಓದಿದ್ರೆ ನಿಮಗೆ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಆಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ಕವಿಗಳೇ ಬರೆದು ಬಿಟ್ಟಿರ್ತಿದ್ರು. ಅದನ್ನ ಜಡ್ಜ್ ಮಾಡೋದೇ ಯಾರು ಮಾಡ್ತಾರೆ ಅಂತ. ಹಾಗಾಗಿ ಆ ಧಾರ್ಮಿಕ ದೃಷ್ಟಿಕೋನ ಇದ್ರಿಂದ ಜಡ್ಜ್ ಮಾಡೋ ಕೆಲಸ, ವಿಮರ್ಶೆ ಮಾಡೋ ಕೆಲಸ ಇಲ್ಲಿ ಮಾಡಲಿಲ್ಲ. ಹಾಗಾಗಿ ಮೀಮಾಂಸೆ ಹಿಂದುಳಿತು. ನವೋದಯ ಪೀರಿಯಡಲ್ಲಿ ವಿಮರ್ಶೆ ಬಂದ ಮೇಲೆ ಮೀಮಾಂಸೆ ಮಾಡಿ ಎಲ್ಲ ಕೆಲಸ ವಿಮರ್ಶೆ ಮಾಡೋದ್ರಿಂದ ಮೀಮಾಂಸೆ ಬಿಟ್ವಿ, ವಿಮರ್ಶೆ ತಗೊಂಡ್ವಿ ಅಂತ. ಆ ಥರದ ಒಂದು ವ್ಯಾಖ್ಯಾನ ಗಮನಿಸಿ. ಕೊನೆಯದು 5ನೇ ಪ್ರಶ್ನೆಯಲ್ಲಿ 4ನೇದು, ಕಾವ್ಯ ಮೀಮಾಂಸೆಯಲ್ಲಿ ಸಹೃದಿನ ಸ್ಥಾನಮಾನ. ನೋಡಿ, ಕಾವ್ಯ ಮೀಮಾಂಸೆಯಲ್ಲಿ ಬಹುತೇಕ ಚರ್ಚೆ ಆಗಿರೋದು ಕಾವ್ಯದಲ್ಲಿ ಅಲಂಕಾರ,
ಕಾವ್ಯದಲ್ಲಿ ರೀತಿ, ಕಾವ್ಯದಲ್ಲಿ ಧ್ವನಿ, ಕಾವ್ಯದಲ್ಲಿ ರಸ, ಕಾವ್ಯದಲ್ಲಿ ಔಚಿತ್ಯ ಅಂತ ಇಡೀ ಕಾವ್ಯವನ್ನೇ ಕುರಿತೆ ಸುತ್ತ ಗಿರ್ಕಿ ಹೊಡೆಯುತ್ತೆ ಮೀಮಾಂಸೆ. ಬಟ್ ಅಷ್ಟರ ಜೊತೆಗೆ ಸಹೃದಯನ ಬಗ್ಗೆನೂ ಮಾತಾಡಿದ್ದಾರೆ ಮೀಮಾಂಸಕರು. ಅಂದರೆ ಕಾವ್ಯ ಸಾರ್ಥಕ ಆಗ್ಬೇಕಾದ್ರೆ ಅದನ್ನ ಓದಿ ಆಸ್ವಾದನೆ ಮಾಡೋನೊಬ್ಬ ಇರಬೇಕಲ್ಲ, ಅವನೇ ಸಹೃದಯ. ಕವಿಗೆ ಸಮಾನವಾದ ಹೃದಯವುಳ್ಳವನು ಅಂತ. ಜನನ ಹೇಳಿಕೆ ಕಟ್ಯುಮೇನೋ ಮಾಲೆಗಾರನ ಪೊಸಬಾಸಿಗಂ ಮುಡಿಯುವ ಬೋಗಿಗಳಿಲ್ಲದೆ ಬಾಡಿ ಹೋಗದೆ. ಒಬ್ಬ ಹೂಮಾಲೆಗಾರ ಎಷ್ಟೇ ಸುಂದರವಾದ ಹೂ ಕಟ್ಟಿದ್ರೇನು ಅದನ್ನು ಮುಡಿದು ಆಸ್ವಾದಿಸುವಂತ ಒಬ್ಬ ಭೋಗಿ ಇಲ್ಲದೆ ಹೋದ್ರೆ ಕಟ್ಟಿದ್ವಿ ಅರ್ಥ ಆಗ. ಕಾವ್ಯನೂ ಹಾಗೆ ಅಂತಾನೆ. ಸಹೃದಯರು ಎಷ್ಟು ಇಂಪಾರ್ಟೆಂಟ್ ಅಂತ. ನೀವು ರಾಜಶೇಖರಂದು ಕಾರಯತ್ರಿ ಪ್ರತಿಭೆ, ಭಾವಯತ್ರಿ ಪ್ರತಿಭೆ ಅಂತ ಅವನು ವಿಭಾಗ ಮಾಡ್ತಾನೆ. ಕವಿದು ಕಾರಯತ್ರಿ ಪ್ರತಿಭೆ ಅಂದ್ರೆ ಕ್ರಿಯೇಟಿವ್, ಸೃಷ್ಟಿಸುವ ಪ್ರತಿಭೆ. ಸಹೃದಯಂದು ಭಾವಯತ್ರಿ ಪ್ರತಿಭೆ ಅಂದ್ರೆ ಅನುಭವಿಸುವ, ಭಾವಿಸುವಂತ ಪ್ರತಿಭೆ ಅಂತ. ಈ ಎರಡರಲ್ಲಿ ಕಾರಯತ್ರಿ ಪ್ರತಿಭೆ ದೊಡ್ಡದು ನಿಜ. ಆದರೆ ಭಾವಯತ್ರಿ ಪ್ರತಿಭೆ ಇಲ್ಲದೆ ಹೋದ್ರೆ ಕಾರಯತ್ರಿ ಪ್ರತಿಭೆ ಕೆಲಸನೇ ಇರಲ್ಲ ಅಂತ, ಅದು ಹೇಳಿಗೆನೇ ಆಗಲ್ಲ ಅಂತ. ಹಂಗಾಗಿ ಸಹೃದಯ ಬೇಕು ಅಂತ ಅವನು ಹೇಳ್ತಾನೆ. ಸಹೃದಯ ಅಂದ್ರೆ ಯಾರು ಅಂತ ಅಭಿನವ್ ಗುಪ್ತ ಒಂದು ಸ್ಟೇಟ್ಮೆಂಟೇ ಕೊಟ್ಟಿದ್ದಾನೆ. ನನಗೆ ಆ ಸ್ಟೇಟ್ಮೆಂಟ್ ಟಕ್ಕ ನೆನಪಾಗ್ತಾ ಇಲ್ಲ, ಬಟ್ ಅದರ ಭಾವ ಹೇಳ್ಬಿಡ್ತೀನಿ ನಿಮಗೆ. ಕಾವ್ಯವನ್ನ ತನ್ಮಯವಾಗಿ ಆಸ್ವಾದಿಸ್ತಕ್ಕಂಥವನಂತ. ಅಂದ್ರೆ ಅವನ ಮನಸ್ಸು ಕನ್ನಡಿ ಹಂಗಿರ್ಬೇಕು, ಸಹೃದಯನ ಮನಸ್ಸು. ಆ ಕಾವ್ಯದಲ್ಲಿ ವರ್ಣಿಸುವಂಥದ್ದನ್ನ ಆಸ್ವಾದಿಸುವಂತ, ತನ್ಮಯಕ್ಕೊಳಗಾಗುವಂತ ಯೋಗ್ಯತೆನೂ ಅವನಿಗಿರ್ಬೇಕು ಅಂತ. ಅವನೇ ಸಹೃದಯ ಅಂತ ಹೇಳ್ತಾನೆ ಅಭಿನವ್ ಗುಪ್ತ. ಅಂದ್ರೆ ಸಹೃದಯರು ಎಷ್ಟು ಮುಖ್ಯ ಅಂತ ಇಡೀ ಮೀಮಾಂಸೆ ಹೇಳ್ಕೊಂಡು ಬರ್ತದೆ. ಅಭಿನವ್ ಗುಪ್ತನ ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಈ ಕಾವ್ಯದ ಸಾರಸ್ವತ ಲೋಕ ಇದೆಯಲ್ಲ, ಅದು ಯಶಸ್ಸಾಗಬೇಕಾದ್ರೆ ಕವಿ ಮತ್ತು ಸಹೃದಯ ಇಬ್ಬರು ಇರಬೇಕು. ಅವರಿಬ್ಬರಿಂದ ಕೂಡಿಯೇ ಕಾವ್ಯದ ವಿಜಯ, ಕಾವ್ಯ ಗೆಲ್ಲುವುದು ಇಬ್ಬರಿಂದನೂ ಕೂಡ ಅಂತ ಅಭಿನವ್ ಗುಪ್ತ ಹೇಳ್ತಾನೆ. ಇದೆಲ್ಲ ನೋಟ್ಸಲ್ಲೂ ಕೂಡ ಚೆನ್ನಾಗಿದೆ, ಗಮನಿಸಿ. ಮೀನ್ಸ್ ಸಹೃದಯನ ಬಗ್ಗೆ ಅಂತ. ಇಷ್ಟು ಪ್ರಶ್ನೆಗಳು ನಿಮಗೆ ಕಾವ್ಯಮೀಮಾಂಸೆಯಲ್ಲಿ ಮತ್ತು ಸಾಹಿತ್ಯ ವಿಮರ್ಶೆಯಲ್ಲಿ ಕೇಳಲಾಗಿದೆ. ಇಷ್ಟು ಸಾಕು ಅನ್ಕೋತೀನಿ. ಅಷ್ಟಕ್ಕೂ ಮೀರಿ ನಿಮಗೆ ಎರಡು ಡೌಟ್ ಇದ್ದರೆ ನನಗೆ ಪರ್ಸ್ನಲಾಗಿ ವಾಟ್ಸಪ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟು ಮತ್ತೆ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬಂದಾಗ ಇನ್ನೂ ಬೇರೆ ಬೇರೆ ಪ್ರಶ್ನೆಗಳು ಬರ್ಬೋದು. ಆಗ ಮತ್ತೆ ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.